ಆಯುಷ್ಯ ಕಳೀತೈತೆ ಹೊರತು ಅಂಥವ್ರು ಸಿಗಲಿಲ್ಲ ಅಂದ್ರೆ ಅಷ್ಟೂ ಪಡ್ಕೊಳ್ಳೋದಿಲ್ಲ ನಾವು. ಅವಾಗ ಏನು ಮಾಡಬೇಕು, ನಮ್ಮ ಹತ್ರ 10 ರೂಪಾಯಿ ಐತಿ, ಎದುರಿಗಿರೋರ ಹತ್ರ 80 ರೂಪಾಯಿ ಐತಿ, ನನ್ನ ಹತ್ರ 10 ರೂಪಾಯಿ ಐತಿ, ಅವ್ರ ಬಳಿ 80 ರೂಪಾಯಿ ಐತಿ. ಆವಾಗ 100 ರೂಪಾಯಿ ಆಗ್ಬೇಕಂದ್ರೆ 80 ಕೂಡಿಸಿದ್ರೆ ನಮ್ದು ಎಷ್ಟಾಗ್ತೈತೆ ರೀ? 90 ಆಕೈತಲ್ಲ. ಆವಾಗ 80 ಐತಿ ಅಂದ್ರೆ ಮೊದಲು ಹೋಗಿ ಆ 80 ಪಡ್ಕೊಳ್ಳೋ ಪ್ರಯತ್ನನ ಮಾಡಬೇಕು. 100 ಇಲ್ಲ ಬಿಡ್ರಿ ಅಂತ ಕುಂದರಬಾರ್ದು. 80 ಐತಿ ಅಂದ್ರೆ ಮೊದಲು ಪಡ್ಕೋಬೇಕು. ಅಷ್ಟರ ಜ್ಞಾನ ಕ್ರಿಯಾದಿಗಳು ನಮಗೆ ದೊರೀತಾವೆ. ಮತ್ತೊಂದು ಎಚ್ಚರಿಕೆ ಕೊಡ್ತಾರೆ ನಮ್ಮ ಶರಣರು, ಗುರುವಿನಲ್ಲಿ ತಾಮಸ ಗುಣಾದಿಗಳು ಕಂಡು ಬಂದರೆ ಶಿಷ್ಯನಿಗೆ ಅಂತಪ್ಪ ಗುರುವನ್ನು ಎಚ್ಚರಿಸುವ ಒಂದು ಜವಾಬ್ದಾರಿಯುತವಾದ ಸ್ವಾನುಭಾವದ ಪ್ರಜ್ಞೆಯನ್ನು ನಮ್ಮ ಬಸವಾದಿ ಶರಣರು ನಮ್ಮ ಕೈ ಕೊಟ್ಟಾರ. ನಾವು ಗುರು ಅಂತ ಒಪ್ಪಿಕೊಂಡಿವಿ ಅಂದರೆ ಅವ್ರು ಏನು ಮಾಡಿದರೂ ನಾವು ಸುಮ್ಮನೆ ಇರಬೇಕಂತಲ್ಲ. ಸರಿಯಾದ ಸತ್ಯದ ಮಾರ್ಗವನ್ನು ನಮಗೆ ತೋರಿಸಿ, ಒಂದು ವೇಳೆ ಅವರು ಏನಾದರೂ ಮರವೆಗೆ ಒಳಗಾದರೆ, ಒಂದೊಂದು ಸಂದರ್ಭಗಳು ಹಂಗೆ ಬಂದಿರ್ತವ, ಅವರೇನಾದರೂ ಮರವೆಗೆ ಒಳಗಾದರೆ, ಮಾಯಾ ಆವರಣಕ್ಕೆ ಬಿದ್ದರೆ, ಆವಾಗ ನಾವು ಅಂಥ ಗುರುವನ್ನು ತಿರಸ್ಕರಿಸಿ ನಾವು ಪಡೆದಿರ್ತಕ್ಕಂಥ ಸ್ವಾನುಭಾವದ ಅರಿವಿನ ಬೆಳಕಿನಲ್ಲಿ ನಾವು ಆ ಒಂದು ಗುರುತ್ವವನ್ನು ಸಂಪಾದಿಸಬೇಕು ಅಂತಕ್ಕಂಥ ನೆಲೆಯಲ್ಲಿ ತಾಮಸ ಗುರುವಿನ ಸಂಘವನ್ನು ನಾವು ಮಾಡಬಾರ್ದು. ತಿಳಿದು ಕುಲದಿಂದ ಗುರುವನ್ನು, ಜಾತಿಯಿಂದ ಜಂಗಮವನ್ನು ಅರಸಿ ಹೋಗಬಾರ್ದು. ಅರಿವು, ಆಚಾರ, ಅನುಭಾವಗಳೇ ಗುರು ಮತ್ತು ಜಂಗಮರ ವ್ಯಕ್ತಿತ್ವದ ಯೋಗ್ಯತೆಯನ್ನು ಅಳಿತಕ್ಕಂಥ ಮಾಪನಗಳು. ಅದನ್ನು ಮೌಲ್ಯಮಾಪನ ಮಾಡ್ತಕ್ಕಂಥ ಒಂದು ಸಾಮಾನ್ಯವಾದ ಶಕ್ತಿ ಪ್ರತಿಯೊಬ್ಬ ಭಕ್ತರ ಅಂತರಂಗದೊಳಗಿರ್ತೈತಿ, ಪ್ರತಿಯೊಬ್ಬರೊಳಗೂ ಇರ್ತೈತಿ. ನೋಡಿದರೆ ಸಾಕು ಇದು ಎಷ್ಟು ಖರೆ ಐತಿ, ಎಷ್ಟು ಸುಳ್ಳು ಐತಿ ಅಂತ ಸ್ವಲ್ಪರ ಅಳೆಯುವಂಥ ಶಕ್ತಿ ಎಲ್ಲರೊಳಗೂ ಇರ್ತೈತಿ. ಆ ಅಳತೆ ಯಾರ್ದು ಅಂದ್ರೆ ಒಳಗಿರ್ತಕ್ಕಂಥ ಅಂತರಾಮಿಯಲ್ಲಿರುವ ಶಿವಂದದು. ಅದನ್ನು ಅಳೆಯವ್ರು ಯಾರು? ಅಂತರಾಮಿಯಲ್ಲಿರುವ ಶಿವ. ಹೆಂಗೆ ಅಳಿತಾನ ಅಂದ್ರೆ, ಕಾಣೆಯ ಸೋಲ ಅರ್ಧ ಕಾಣೆಯ ಗೆಲ್ಲ ಜಾಣ ನೋಡವ ನಮ್ಮ ಕೂಡಲ ಸಂಗಮ ದೇವ. ಆ ಜಾಣ ಕೂಡಲ ಸಂಗಮ ದೇವ ಎಲ್ಲದನ ನಮ್ಮೆಲ್ಲರ ಅಂತರಾಮಿಯಲ್ಲಿ ಸದಾವಕಾಲ ಸ್ವತಃ ಸಿದ್ಧನಾಗಿ ಜಾಗೃತನಾಗ್ಯದನ. ಆ ಕೂಡಲ ಸಂಗಮ ದೇವನ ದಿವ್ಯ ಜ್ಞಾನ ದೃಷ್ಟಿಯಿಂದ ಅರಿತು ಆ ಸತ್ಯಾಸತ್ಯತೆಯನ್ನು ಕಂಡುಕೊಂಡು ಆ ಗುರುವನ್ನು ನಾವು ಯೋಗ್ಯಾಯೋಗ್ಯತೆಯಿಂದ ಸ್ವೀಕಾರ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಾಧನೆಯನ್ನು ಮುಂದುವರಿಸಬೇಕು. ಅದಕ್ಕಾಗಿ ಗುರು ಆದವರು ಎಂದಿಗೂ ವ್ಯಾವಹಾರಿಕವಾದ ಮಾರ್ಗದರ್ಶನಗಳನ್ನು ಮಾಡಬಾರ್ದು, ವ್ಯಾವಹಾರಿಕ ವಿಚಾರಗಳನ್ನು ಮಾತನಾಡಬಾರ್ದು. ಗುರು ಶಿಷ್ಯರ ಸಂಬಂಧದಲ್ಲಿ ಕೇವಲ ಶಿಷ್ಯನ ಶಿವಯೋಗ ಸಾಧನೆಯ ಮಟ್ಟವನ್ನು ಇನ್ನಷ್ಟು ಉತ್ತಮಪಡಿಸ್ತಕ್ಕಂಥ, ಅವರ ಬದುಕಿನ ಆಚಾರ ವಿಚಾರ ಮಾರ್ಗಗಳನ್ನು ಸಾತ್ವಿಕಗೊಳಿಸ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡುವವನೇ ನಿಜವಾದ ಗುರು ಹೊರತು ಇದರ ಸಾಧನೆಯ ಮಾರ್ಗದರ್ಶನದೊಂದಿಗೆ ಮತ್ತಷ್ಟು ವ್ಯಾವಹಾರಿಕವಾಗಿ, ಸಾಂಸಾರಿಕವಾಗಿ, ಲೌಕಿಕದ ಮಾತುಕತೆಗಳನ್ನು ಏನಾರ ಮಾಡ್ಕೊತ ಹೋದ್ರೆ ಅದು ನಿಜವಾದ ಗುರು ಅಲ್ಲ. ಅದಕ್ಕೆ ಗುರು ಅಂದರೆ ಕೇವಲ ತತ್ವಾರ್ಥ ಚಿಂತನೆಯನ್ನೇ ತುಂಬಿಕೋಬೇಕು, ನೋಡಿದ್ರೆ ಬರೀ ಅದನ್ನೇ ನುಡಿಬೇಕು, ಮತ್ತು ಉಳಿದದ್ದೆಲ್ಲ ಹೇಳಬಾರ್ದು. ಅದಕ್ಕೆ ಏನಂತಾರವರು? ಶರಣ ನುಡಿದದೇ ಶಿವತತ್ವ ಕಾಣಿರೋ. ನುಡಿದದ್ದೆಲ್ಲ ಶಿವತತ್ವ. ಇದನ್ನು ನಾವು ನೋಡಿದರೆ ಅರ್ಥ ಆಗ್ತೈತಲ್ಲ, ಯಾರನ್ನಾರ ನೋಡಿದ್ರೆ ಅರ್ಥ ಆಕೈತಲ್ಲ, ಇವ್ರು ಇಲ್ಲಿ ಅಟ್ಟ ಹಿಂಗಿರ್ತಾರೋ ಬೇರೆ ಕಡೆ ಹೆಂಗಿರ್ತಾರಂತ ಅರ್ಥ ಆಕೈತಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ನಮ್ಮ ಅಂತರಂಗದೊಳಗೆ ಇರ್ತೈತಿ. ಅದರಿಂದ ನಾವು ಸೂಕ್ಷ್ಮವಾಗಿ ಅದನ್ನು ಅವಲೋಕನ ಮಾಡಿಕೊಂಡು ಯೋಗ್ಯವಾದ ಗುರುವನ್ನು ಪಡಿತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆದ್ರೆ ನಾವು ಯಾರಿಗೂ ಇವರು ಅವರು ಅಂತ ಕೈ ಮಾಡಿ ತೋರ್ಸಕ್ಕೆ ಬರಲ್ಲ. ಅವರವರ ದೃಷ್ಟಿಕೋನದಿಂದ ಅವರೇ ಅರಿತುಕೊಂಡು ತಮ್ಮ ಸಾಧನೆಯನ್ನು ಮಾಡಲಿಕ್ಕೆ ಒಬ್ಬ ಗುರುವನ್ನು ಪಡ್ಕೋತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಿನ್ನೆ ದಿವಸ ನಾವೇನಂತಪ್ಪ ಗುರುವನ್ನು ನೋಡಿದ್ವಲ್ಲ, ಗುರು ತತ್ವವನ್ನು. ಗುರು ತೋರಿದಾಗಲೇ ನಮ್ಮ ಅರಿವಿಗೆ ಬಂದಂಥ ಮಹಾ ಬೆಳಕು ಯಾವುದು ಅಂದರೆ ಲಿಂಗತತ್ವ. ಗುರು ತೋರಿಸಿದಲ್ಲದೆ ಲಿಂಗ ಭಕ್ತನ ಅರಿವಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೇನಂತಾರ, ಅಷ್ಟಾವರಣದ ಪಂಕ್ತಿಯೋಳು ಮೊದಲೇ ಶ್ರೇಷ್ಠಹುದು ಗುರುಸ್ಥಾನವು. ಲಿಂಗದಕ್ಕಿಂತ ಮೊದಲು ಗುರು ಯಾಕೆ ಇಟ್ಟಾರಂದ್ರೆ, ಲಿಂಗದ ಅರಿವನ್ನು, ಲಿಂಗದ ಅನಂತತೆಯನ್ನು, ಲಿಂಗದ ಅಖಂಡತೆಯನ್ನು ತೋರಿ ಆ ಲಿಂಗ ಬೇರೆಯಲ್ಲ, ನೀನು ಅಂಗ ಬೇರೆಯಲ್ಲ, ಮೂಲ ಸ್ವರೂಪದಲ್ಲಿ ಅಂಗ ಲಿಂಗ ಎರಡು ಒಂದೇ ಆಗಿದೆ ಅಂತಕ್ಕಂಥ ಅಂಗ ಲಿಂಗಗಳ ಸಂಬಂಧವನ್ನು ತೋರಿಕೊಡ್ತಕ್ಕಂಥವ್ರು ಯಾರು ಅಂದರೆ ಗುರು ತತ್ವ.
ಅದಕ್ಕೆ ಮೊದಲಿಗೆ ಗುರುವನ್ನು ಇಟ್ಟು ಗುರುವಿನ ಆ ಅಂತರಂಗದ ಜ್ಞಾನ ಕ್ರಿಯಾದಿಗಳ ಬೆಳಕಿನಲ್ಲಿ ಲಿಂಗದ ದರ್ಶನವನ್ನು ಮಾಡಿಸ್ತಕ್ಕಂಥದ್ದು. ಹಾಗಾದ್ರೆ ಆ ಗುರುವಿನ ಸಮ್ಯಕ್ ಜ್ಞಾನ ಸತ್ಕ್ರಿಯಾಚರಣೆಗಳ ಬಲದಿಂದ ನಮಗೆಲ್ಲ ತೋರಿ ಬಂದ ತತ್ವ ಯಾವುದು ಅಂದರೆ ಇವತ್ತಿನ ದಿವಸ ಎರಡನೇದ್ದು, ಅಷ್ಟಾವರಣದ ಎರಡನೇ ತತ್ವ ಲಿಂಗತತ್ವ. ಲಿಂಗತತ್ವ ಹಾಗಾದ್ರೆ ಲಿಂಗತತ್ವ ಅನ್ನೋದೇನಿದೆಯಲ್ಲ, ಏನಿದು ಲಿಂಗ ಅಂದರೆ? ಲಿಂಗದ ವ್ಯಾಖ್ಯಾನ ಏನು? ನಮ್ಮ ಶರಣರು ಯಾವುದಕ್ಕೆ ಲಿಂಗ ಅಂತ ಕರೆದರು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾದ್ರೆ ಅವಿರಳ ಜ್ಞಾನಿ ಚನ್ನಬಸವಣ್ಣನವರು ಲಿಂಗ ಅಂದರೆ ಏನು ಅಂತ ಅಕ್ಷರಶಃ ಶಬ್ದಶಃ ಅರ್ಥ ಮಾಡಿಕೊಡ್ತಾರೆ. ಈ ಪ್ರಪಂಚದೊಳಗೆ ಏನಾರೇ ಒಂದು ವಿಸ್ತಾರವಾದದ್ದಿತ್ತು ಅಂದರೆ ಆ ವಿಸ್ತಾರವನ್ನು ಒಂದು ಸಂಕ್ಷಿಪ್ತವಾದ ಪದದಲ್ಲಿ ಹಿಡಿದಿಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಈಗ ನಮ್ಮ ಹುಬ್ಬಳ್ಳಿ ಒಳಗೆ ಒಂದು ದೊಡ್ಡ ಸರ್ಕಾರಿ ಆಸ್ಪತ್ರೆ ಐತಿ, ಅದಕ್ಕೇನಂತಾರೆ KMC ಅಂತಿದ್ರು, ಈಗ ಕಿಮ್ಸ್ ಅಂತಾರೆ, ಮತ್ತು KMC ಮಾಡ್ಯಾರ. ಏನದು KMC ಅಷ್ಟ ಅಂತೀವಿ, ಆದರೆ ಅದ್ರ ವಿಸ್ತಾರ ಮಾಡಿದಾಗ K ಅಂದ್ರೆ ಕರ್ನಾಟಕ, M ಅಂದರೆ ಮೆಡಿಕಲ್, C ಅಂದರೆ ಕಾಲೇಜ್, ಕರ್ನಾಟಕ ಮೆಡಿಕಲ್ ಕಾಲೇಜ್. ಇಷ್ಟುದ್ದ ಅನ್ನೋದನ್ನು ಏನಂತಾರೆ ಶಾರ್ಟ್ ಫಾರ್ಮ್ದೊಳಗೆ KMC ಅಂತಾರೆ, ಹೌದಲ್ಲ? ಮತ್ತು ಇಲ್ಲೇ ಮುಂದೆ ಹೋದ್ರೆ ಒಂದು KEC ಐತಿ, ಹೌದಲ್ಲ? ಅವು ವಿಸ್ತಾರ, ಅದರ ಸಂಕ್ಷಿಪ್ತ ರೂಪ. ಹಾಗೆ ಲಿಂಗ ಅನ್ನತಕ್ಕಂಥದ್ದು ಅನಂತವಾದ ವಿಸ್ತಾರವನ್ನು ಒಳಗೊಂಡದ್ದು, ಆದಿ ಅಂತ್ಯಗಳು ಇಲ್ಲದ್ದು, ಆರಂಭ ಮತ್ತು ಕೊನೆ ಇಲ್ಲದ ಆ ಲಿಂಗವನ್ನು, ವಿಸ್ತಾರವಾಗಿರ್ತಕ್ಕಂಥ ತತ್ವವನ್ನು ಸಂಕ್ಷಿಪ್ತವಾಗಿ ಹೇಳಿದಾಗ ಅದು ಏನಂತ ಕರೆಸ್ಕೊಳ್ತೈತೆ ಅಂದ್ರೆ ಲಿಂಗ ಅಂತ ಕರೆಸ್ಕೊಳ್ತೈತಿ. ಮೂರೇ ಮೂರು ಅಕ್ಷರ, ಲಿಂ, ಎರಡು ಅಕ್ಷರ, ಮತ್ತೊಂದು ಗಕಾರ, ಲಿಕಾರ, ಶೂನ್ಯ ಮತ್ತು ಗಕಾರ. ಹೆಂಗೆ KMC ಮೂರರೊಳಗೊಂದು ದೊಡ್ಡದಾಗಿರ್ತಕ್ಕಂಥ ಅರ್ಥ ಇಟ್ಟರಲ್ಲ, ಹಂಗೆ ಲಿಂಗ ಅಂದ್ರೆ ಅರ್ಥ, ಲಿ ಅನ್ನೋದ್ರೊಳಗೊಂದು ಅರ್ಥ, ಶೂನ್ಯದೊಳಗೊಂದು ಅರ್ಥ, ಗಕಾರದೊಳಗೊಂದು ಅರ್ಥ. ಈ ಮೂರೂ ಅರ್ಥವನ್ನು ಅರ್ಥೈಸಿಕೊಂಡು ಬಿಟ್ಟರೆ ಸಾಕು, ಲಿಂಗದ ಅನಂತವಾದ ವಿಸ್ತಾರ ನಮ್ಮ ಅರಿವಿಗೆ ಬಂದುಬಿಡ್ತೈತಿ. ಹಾಗಾದರೆ ಜಗದಗಲ ಮುಗಿಲಗಲ ಮಿಗೆಯಗಲ ಅಂತ ಬಸವಣ್ಣನವ್ರು ಯಾವುದನ್ನು ಕರೆದ್ರಲ್ಲ, ಅದು ಬರೀ ಇರೋದು ಎಷ್ಟರಾಗಂತ ಈ ಮೂರು ಅಕ್ಷರದೊಳಗೆ ಅಖಂಡವಾದ ಲಿಂಗದ ಅರಿವು, ಲಿಂಗದ ನೆಲೆ ಒಳಗೊಂಡು ಬಿಟ್ಟೈತಂತ. ಹಾಗಾದ್ರೆ ಚನ್ನಬಸವಣ್ಣವ್ರು ನಮಗೆ ಎಷ್ಟು ಚಂದ ವ್ಯಾಖ್ಯಾನ ಮಾಡ್ತಾರೆ. ಲಿ ಅಂದ್ರೇನು, ಮಧ್ಯದ ಶೂನ್ಯ ಅಂದ್ರೇನು, ಗ ಅಂದ್ರೇನು? ಅವ್ರು ಹೇಳ್ತಾರೆ ನೋಡ್ರಿ, ಲಿಕಾರವೇ ಶೂನ್ಯ, ಮಧ್ಯದ ಬಿಂದುವೇ ಲೀಲೆ, ಗಕಾರವೇ ಚಿತ್ತು. ಲಿಕಾರವೇ ಶೂನ್ಯ, ಬಿಂದುವೇ ಲೀಲೆ, ಮುಂದಿರ್ತಕ್ಕಂಥ ಗಕಾರವೇ ಚಿತ್ತು. ಒಂದು ಲೀಕಾರ, ಮಧ್ಯದಲ್ಲಿ ಬಿಂದು, ನಂತರ ಗಕಾರ. ಇದರ ಅರ್ಥ ಏನು ಅಂದ್ರೆ, ಲಿಕಾರ ಅಂದ್ರೆ ಶೂನ್ಯ, ಬಿಂದು ಅಂದ್ರೆ ಲೀಲೆ, ಗಕಾರ ಅಂದರೆ ಚಿತ್ತು. ಈ ತ್ರಿವಿಧದೊಳಗೆ ಅಡಗಿದೆ ಲಿಂಗವೆಂಬ ಸಕೀಲ. ಇಲ್ಲಿ ಬಿಂದು ಮತ್ತು ಗ ಅಂತಕ್ಕಂಥ ತ್ರಿವಿಧದೊಳಗೆ ಏನು ತುಂಬಿದೆ? ಮೊದಲು ಶೂನ್ಯ ಇದೆ, ಶೂನ್ಯದಿಂದ ಹೊರಹೊಮ್ಮಿದ ಲೀಲೆ ಇದೆ, ಲೀಲೆಯಿಂದ ತೋರಿ ಬಂದ ಚಿತ್ತಿನ ಸ್ವರೂಪ ಇದೆ. ಈ ತ್ರಿವಿಧದೊಳಗೆ ಅಡಗಿದೆ ಲಿಂಗವೆಂಬ ಸಕೀಲ. ಅಖಂಡ ಲಿಂಗದ ಸಕೀಲ ಸಂಬಂಧ ಎಲ್ಲಿದೆ? ಲಿಕಾರ, ಬಿಂದು ಮತ್ತು ಗಕಾರದೊಳಗಿದೆ. ಇದರ ಸಂಚವನಾವಾತ ಬಲ್ಲ, ಆತನೇ ಲಿಂಗಸಂಗಿ. ಲಿಂಗ ಅಂತ ಯಾರು ತಿಳಿದವರು ಅಂದರೆ, ಶೂನ್ಯ, ಲೀಲೆ ಮತ್ತು ಚಿತ್ತಿನ ರಹಸ್ಯವನ್ನು ಯಾರು ಪರಿಪೂರ್ಣವಾಗಿ ತಿಳಿದಾರೋ ಅವನೇ ನಿಜವಾದ ಲಿಂಗ ಸಂಗಿ. ಬರೀ ಅಂಗದ ಮ್ಯಾಗ ಲಿಂಗ ಕಟ್ಕೊಂಡ್ರೆ ಲಿಂಗ ಸಂಗಿ ಅಲ್ಲ, ಲಿಂಗ ಕಟ್ಕೋಬೇಕು, ಲಿಂಗದ ಮರ್ಮ ಏನಂತ ತಿಳಿದಿರಬೇಕು. ನಾ ಕಟ್ಕೊಂಡ ಲಿಂಗ ಎಂಥದ್ದು, ಎಷ್ಟೊಂದು ಅಗಾಧವಾದದ್ದು, ಎಷ್ಟು ಅಪರಿಮಿತವಾದದ್ದು, ಎಂಥ ಅಗಣಿತ ಲಿಂಗ ಇದು ಅಂತ ತಿಳಿದಿರಬೇಕು. ಅದನ್ನು ತಿಳಿದೇ ಹೋದರೆ ನೀನು ಲಿಂಗ ಸಂಗಿ ಅಲ್ಲ, ಅಂಗಸಂಗಿ.
ಹಂಗಾರ ಇದರ ಸಂಚವನಾವಾತ ಬಲ್ಲ ಆತನೇ ಲಿಂಗಸಂಗಿ. ಇದು ಕಾರಣ ಲಿಂಗಾನುಭಾವಿಗಳ ಶ್ರೀಚರಣಕ್ಕೆ ನಮೋ ನಮೋ ಎಂಬೆನಯ್ಯ ಕೂಡಲ ಚನ್ನ ಸಂಗಮ ದೇವ. ಯಾರಪ್ಪ ಲಿಂಗಾನುಭಾವಿಗಳು ಅಂದರೆ ಈ ಲಿಂಗದ ಮರ್ಮವನ್ನು ಒಳಹೊಕ್ಕು ಭೇದಿಸಿದವರೇ ಲಿಂಗಾನುಭಾವಿಗಳು. ಲಿಂಗ ಮತ್ತು ಅಂಗ ಇವೆರಡಾಗ್ಯವಲ್ಲ, ಈ ಅಂಗ ಮತ್ತೆ ಲಿಂಗವನ್ನು ಬೆರೆಸಬೇಕಲ್ಲ, ಅದುವೇ ಈ ಬದುಕಿನ ಗುರಿಯಾಗಿರುವ ನೆಲೆಯಲ್ಲಿ ಆ ಲಿಂಗವನ್ನು ಭೇದಿಸಿ ಲಿಂಗದ ಒಳಹೊಕ್ಕು ಲಿಂಗದೊಳಗೆ ತನ್ನ ಅಂಗವನ್ನು ಬೆರೆಸಿ ಅಂಗದ ಪೂರ್ವಾಶ್ರಯವನ್ನು ಕಳೆದು ಲಿಂಗವೇ ತಾನಾದವನೇ ಲಿಂಗಾನುಭಾವಿ. ಲಿಂಗಾನುಭಾವಿ ಅವರು ಯಾರಪ್ಪ? ನಮ್ಮ ಅನುಭವ ಮಂಟಪದ 770 ಜನ ಅಮರಗಣ ಶರಣರು ಎಲ್ಲರೂ ಲಿಂಗಾನುಭಾವಿಗಳೇ. ನಮ್ಮ ಬಸವಾದಿ ಪ್ರಮಥರೇ ನಿಜವಾದ ಲಿಂಗಾನುಭಾವಿಗಳು. ನಿಜ ಲಿಂಗದ ಒಡಲೊಳಗೆ ಭೇದಿಸಿ ಒಳಹೊಕ್ಕು ಲಿಂಗದ ಮರ್ಮವನ್ನರಿತು ತಾವೂ ಲಿಂಗವೇ ಆಗಿಬಿಟ್ರಲ್ಲ, ಅವರೇ ನಿಜವಾದ ಲಿಂಗಾನುಭವಿಗಳು, ಅವರೇ ನಿಜವಾದ ಲಿಂಗ ಸಂಗಿಗಳು. ಯಾಕಂದರೆ ಅದುವರೆಗೆ ವೇದ ಇತ್ತು, ಶಾಸ್ತ್ರ ಇತ್ತು, ಆಗಮ ಇತ್ತು, ತರ್ಕಿತ್ತು. ಏನು ಗುದ್ದಾಡದು ಹೋದ್ರೆ ಪರಮಾತ್ಮನ ಸ್ವರೂಪ ಅರ್ಥ ಮಾಡ್ಕೊಳಕ್ಕಾಗಿ ಇಷ್ಟು ಸಿದ್ಧಾಂತಗಳು, ಪರಮಾತ್ಮ ಹೆಂಗದನಂತ ತಿಳ್ಕೊಳಕ್ಕೆ ಷಡು ದರ್ಶನಗಳು, ಏನೆಲ್ಲ ಮಾಡಕ್ಕೆ ಹೋದ್ರು ಸಹಿತ ಅವ್ರು ಯಾರಿಗೂ ನಿಲುಕದ ಲಿಂಗ ಇದು, ಅವರು ಯಾರಿಗೂ ಕಾಣದ ಲಿಂಗ ಇದು. ಅದನ್ನು ಹೆಂಗೆ ಹೇಳ್ತಾರೆ ನೋಡ್ರಿ ಅವರು, ವೇದ ವೇದಿಸಲರಿಯದೆ ಅಭೇದ್ಯ ಲಿಂಗವೆಂದು ನಡುಗಿತ್ತು. ಯಾವ್ದು ನಿಮ್ಮ ವೇದಗಳದಾವಲ್ಲ 4, ಯಾವ್ರಿ ಅವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತದವಲ್ಲ. ಈ 4 ವೇದಗಳು ಲಿಂಗ ಮುಟ್ಟಕ್ಕೆ ಹೋದವು. ಲಿಂಗ ಅಂದ್ರೆ ಏನಂತ ತಿಳಿಯಕ್ಕೆ ಹೋದವು. ಆದರೆ ಅವುಗಳ ನಿರ್ಣಯ ಏನಂತ ಬಂತಂತ, ವೇದ ವೇದಿಸಲರಿಯದೆ ಇದು ಅಭೇದ್ಯ ಲಿಂಗಪ್ಪ, ನನಗೂ ತಿಳಿಯಕ್ಕಾಗಲಿಲ್ಲ ಅಂತ ನಡುಗಿತ್ತು. ಶಾಸ್ತ್ರ ಸಾಧಿಸಲರಿಯದೆ ಅಸಾಧ್ಯ ಲಿಂಗವೆಂದು ನಡುಗಿತ್ತು. ತರ್ಕ ತರ್ಕಿಸಲರಿಯದೆ ಅತರ್ಕ್ಯ ಲಿಂಗವಿದೆಂದು ನಡುಗಿತ್ತು. ಯಾವ ವೇದ, ಯಾವ ಶಾಸ್ತ್ರ, ಯಾವ ನಿಮ್ಮ ತರ್ಕ ಎಲ್ಲವೂ ಲಿಂಗವನ್ನು ಮುಟ್ಟಕ್ಕೆ ಹೋಗಿ ತಮ್ಮ ಇತಿಮಿತಿಗೆ ಒಳಪಟ್ಟು ಲಿಂಗದ ನಿಜ ಏನು ಅಂತ ಅರ್ಥ ಮಾಡ್ಕೊಳಕ್ಕಾಗಲಾರ್ದ ನಡುಗಿಬಿಟ್ಟು ಅಂತ ಅದನ್ನು ಮುಟ್ಟಕ್ಕಾಗಲಿಲ್ಲ. ಯಾಕೆ ನಮ್ಮ ಬಸವಾದಿ ಪ್ರಮಥರು 12ನೇ ಶತಮಾನಕ್ಕೆ ಬಂದು ವೇದಾಗಮ ಶಾಸ್ತ್ರ ಪುರಾಣ ತರ್ಕಗಳನ್ನು ಮೀರಿದ ಸ್ವಾನುಭಾವ ಪ್ರಜ್ಞೆಯ ಲಿಂಗವಂತ ಧರ್ಮವನ್ನು ಕೊಡಬೇಕಾಯಿತು ಅಂದ್ರೆ ಇವೆಲ್ಲವುಗಳು ಕೂಡ ಮಾನವನ ಆತ್ಮೋದ್ಧಾರದ ನಿಜವಾದ ಮಾರ್ಗವನ್ನು ತೋರಿಸಲಿಕ್ಕೆ ಆಗಲಾರದ ಕಾರಣಕ್ಕಾಗಿ ವಚನ ಸಾಹಿತ್ಯ ಉದಯ ಆಗಬೇಕಾಯಿತು. ಅರ್ಥ ಮಾಡ್ಕೋಬೇಕು. ನಾವು ಏನು ಪುಸ್ತಕ ಬರೆದು ನಮಗೆ ವಚನ ದರ್ಶನ ಮಾಡಿಸ್ತಾರಲ್ಲ, ಅವರಿಗೆ ನಾವಿವತ್ತು ಅರ್ಥ ಮಾಡಿಸ್ಬೇಕು ಇದನ್ನು. ನಿಮ್ಮ ವೇದ, ನಿಮ್ಮ ಶಾಸ್ತ್ರ, ನಿಮ್ಮ ಆಗಮ, ನಿಮ್ಮ ಪುರಾಣ, ನಿಮ್ಮ ತರ್ಕ ಅವುಗಳೇ ಸತ್ಯದ ಪಥವನ್ನು ನೈಜ ರೀತಿಯಲ್ಲಿ ತೋರಿಸಿದರೆ ಯಾಕೆ ವಚನ ಸಾಹಿತ್ಯ ಮತ್ತೆ ಹೊಸದಾಗಿ ಇಲ್ಲಿ ಬರಬೇಕಾಗಿತ್ತು? ಅಲ್ಲೆಲ್ಲ ಏನೂ ಕೆಲಸ ಆಗಿಲ್ಲ. ಮಾನವನ ನಿಜದ ಆತ್ಮೋದ್ಧಾರದ ನೆಲೆ ತೋರಿಸಲಿಕ್ಕೆ ಅವು ವಿಫಲವಾದ ಕಾರಣ ನಿಮ್ಮೆಲ್ಲ ವೇದ ಶಾಸ್ತ್ರ ಆಗಮ ಪುರಾಣ ತರ್ಕಗಳನ್ನು ಶಬ್ದಶಃ ಅಕ್ಷರಶಃ ಪರಿಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಪಾಂಡಿತ್ಯ ನಮ್ಮ ಧರ್ಮಗುರು ಬಸವಣ್ಣನವರಿಗಿತ್ತು, ಅವಿರಳ ಜ್ಞಾನಿ ಚನ್ನಬಸವಣ್ಣನವರಿಗಿತ್ತು. ನೀವು ಯಾರು ಅದನ್ನು ಭಾಳ ಶ್ರೇಷ್ಠ ಅಂತ ತಿಳಿದಿರಲ್ಲ, ನಿಮಗೂ ಬೇಕಾದ್ರೆ ಅದ್ರಾಗಿನ ಒಂದು ಶಬ್ದ ಕಡಿಮೆ ಗೊತ್ತಿರಬಹುದು, ಆದರೆ ಶಬ್ದಶಃ ಪರಿಪೂರ್ಣವಾಗಿ ನಮ್ಮ ಶರಣರು ಅರ್ಥ ಮಾಡ್ಕೊಂಡಿದ್ರು. ವೇದದೊಳಗೆ ಏನೈತಿ, ಶಾಸ್ತ್ರದೊಳಗೆ ಏನೈತಿ, ಆಗಮದೊಳಗೆ ಏನೈತಿ ಅಂತ. ಅದರ ಇತಿಮಿತಿಗಳನ್ನು ಅರಿತು ಅದೆಲ್ಲವನ್ನು ಮೀರಿದ ಮಹಾಲಿಂಗವಂತ ಮಹಾಮಾರ್ಗವನ್ನು ಬಸವಾದಿ ಶರಣರು ಬೆಳಕಿಗೆ ತರಬೇಕಾಯಿತು. ಯಾಕೆ ಬೆಳಕಿಗೆ ತರಬೇಕಾಯಿತು? ಮಾನವನ ಆತ್ಮೋದ್ಧಾರ ಆಗಬೇಕಂದ್ರೆ ಇವನಿಗೆ ನಿಜ ಲಿಂಗದ ದರ್ಶನ ಆಗಬೇಕು. ಎಲ್ಲಿವರೆಗೆ ದೇವರಂದ್ರೆ ಗೊಂದಲದಾಗಿರ್ತಾನ, ಎಲ್ಲಿವರೆಗೆ ದೇವರಂದ್ರೆ ಭಯಕ್ಕೆ ಬೀಳ್ತಾನ, ಅಲ್ಲಿವರೆಗೆ ದೇವರು ಮತ್ತು ಭಕ್ತನ ಸಂಬಂಧ ಅದು ಸುಂದರವಾಗಲಿಕ್ಕೆ ಸಾಧ್ಯನೇ ಇಲ್ಲ. ದೇವ ಭಕ್ತನ ಸಂಬಂಧ ಹೆಂಗಿರಬೇಕು ಅಂದ್ರೆ ಮಧುರವಾಗಿರಬೇಕು, ಪ್ರೀತಿಯಿಂದಿರಬೇಕು, ಭಕ್ತಿಯಿಂದಿರಬೇಕು. ಕೊನೆಗೆ ಭಕ್ತ ದೇವನೇ ಆಗತಕ್ಕಂಥ ಅದ್ಭುತ ಸಂಬಂಧ ಇದೆಯಲ್ಲ, ಇದನ್ನು ಜಗತ್ತಿಗೆ ತೋರಿಸಬೇಕಾದ್ರೆ ಇವ್ಯಾವುದರ ಕಡೆಯಿಂದನೂ ಆಗಿರಲಿಲ್ಲ.
ಅದಕ್ಕಾಗಿ ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಚನ್ನಬಸವಣ್ಣವರು. ಇದು ಬರೀ ಇವರಿಗಲ್ಲ, ಯಾವ ತತ್ವಗಳು ಈ ಸೃಷ್ಟಿ ಮಾಡಬೇಕಂತ ಪರಮಾತ್ಮನ ಆಣತಿಯಿಂದ ಬಂದವಲ್ಲ, ಬ್ರಹ್ಮ ತತ್ವ, ವಿಷ್ಣು ತತ್ವ, ರುದ್ರ ತತ್ವ, ಅವ್ರ ನಿಲಿಕೆಗೂ ಲಿಂಗ ಸಿಕ್ಕಿಲ್ಲ ಅಂತ, ಅವ್ರ ಕಣ್ಣಿಗೂ ಕಂಡಿಲ್ಲ ಅಂತ. ಹೆಂಗೆ ಹೇಳ್ತಾರೆ ಚನ್ನಬಸವಣ್ಣವರು ಅದನ್ನು? ಒಮ್ಮೆಯು ಶ್ರೀ ಗುರುವಿನ ಶ್ರೀಚರಣವ ನೆನೆದರೆ ಭವಬಂಧನವು ಬಿಡುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು, ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಗಯ್ಯನೆಂಬ ಲಿಂಗವ ತೋರಿದ ಬಸವ ಗುರುವೇ ಶರಣು, ಬಸವ ಗುರುವೇ ಶರಣು. ಹರಿ ಬ್ರಹ್ಮಾದಿಗಳಿಗೆ ಅಗೋಚರವಾದ, ಹರಿ ಬ್ರಹ್ಮಾದಿಗಳಿಗೂ ಕಾಣದ, ಅವರ ನೆಲೆಗೂ ನಿಲುಕದ ಸತ್ಯಪರ ವಸ್ತುವಾದ ಲಿಂಗ, ಲಿಂಗದ ನಿಜದ ನೆಲೆ ಯಾರಿಗೆ ತೋರಿ ಬಂತಂತ? ಸಂಗನ ಬಸವಣ್ಣನವರಿಗೆ ತೋರಿ ಬಂತಂತ. ಅದಕ್ಕಿದು ಕೃತಯುಗದಲ್ಲಾದ ಕರಸ್ಥಲವಲ್ಲ, ತ್ರೇತಾಯುಗದಲ್ಲಾದ ಕರಸ್ಥಲವಲ್ಲ, ಸಂಗನ ಬಸವಣ್ಣನ ಕರಸ್ಥಲದಲ್ಲಿ ತೊಳಗಿ ಬೆಳಗಿದ ಪರಂಜ್ಯೋತಿ ನಮ್ಮ ಕರಸ್ಥಲದ ಇಷ್ಟಲಿಂಗ. ಹಂಗಾರೆ ಲಿಂಗ ತತ್ವ ಅಂದ್ರೆ ಏನು ಅಂತ ಈ ಜಗತ್ತಿಗೆ ಬೆಳಕಿಗೆ ತಂದವರು ಯಾರು ಅಂದ್ರೆ ಅಪ್ಪ ಬಸವಣ್ಣನವರು. ಬಸವಣ್ಣನ ಬೆಳಕಿನೊಳಗೆ ಲಿಂಗ ಬೆಳಗತ್ರಿ, ಅಲ್ಲೇ ಐತೆ ನೋಡ್ರಿ ಇರೋದು. ಬಸವಣ್ಣ ಯಾವ ಬೆಳಕು ತಗೊಂಡು ಬಂದಿದ್ರು ಅಂದ್ರೆ ಪರಮಾತ್ಮನ ನಿಜ ಸ್ವರೂಪವನ್ನು ತೋರಿಸುವಂಥ ಬೆಳಕು ಹೊತ್ಕೊಂಡು ಬಂದಂಥ ಬೆಳಕದು ಬಸವ ಬೆಳಕು ಅಂದರೆ. ಎಲ್ಲ ಕತ್ಲ ಮಾಡಿದ್ರಲ್ಲ, ಆವಾಗ ಆ ಬೆಳಕು ತಗೊಂಡು ಬಂದರು ಬಸವಣ್ಣವರು. ನಿಜವಾದ ಲಿಂಗ ಅಂದ್ರೆ ಏನಂತ ತಿಳ್ಕೊಳ್ರಿ ಅಂತ. ಅದಕ್ಕಾಗಿ ಇಲ್ಲಿ ಚನ್ನಬಸವಣ್ಣನವರು ಲಿಂಗದ ಆ ಅಖಂಡ ರಹಸ್ಯವನ್ನು ಈ 3 ತತ್ವಗಳಲ್ಲಿ ಹಿಡಿದಿಟ್ಟು ಲಿಂಗದ ಮರ್ಮೇನು, ಲಿಂಗದ ರಹಸ್ಯ ಏನು ಅಂತ ತೋರಿಸಿಕೊಡ್ತಾರೆ. ಲಿಕಾರವೇ ಶೂನ್ಯ ಅಂದರು ಮೊಟ್ಟ ಮೊದಲಿಗೆ. ಲಿಂಗದ ಮೊಟ್ಟ ಮೊದಲನೇ ಅಕ್ಷರ ಯಾವುದ್ರಿ? ಲಿಕಾರ. ಲಿ ಅಂದರೆ ಶೂನ್ಯ ಅಂತ ಹೇಳಿದೆ. ಅಂದರೆ ಪರಮಾತ್ಮನ ಸ್ವರೂಪ ಮೂಲದಲ್ಲಿ, ಪ್ರಥಮದಲ್ಲಿ ಶರಣರ ಅನುಭಾವದ ನೆಲೆಯಲ್ಲಿ ಕಂಡು ಬಂದಂತೆ ಲಿಂಗ ಅಂದರೆ ಅದು ಮೂಲದಲ್ಲಿ ಶೂನ್ಯ ವಸ್ತು. ಯಾವುದಕ್ಕೆ ನಾವು ಶೂನ್ಯ ಅಂತ ಕರಿತೀವಿ? ಏನೂ ಇಲ್ಲದ, ಸಚರಾಚರ ಕ್ರಿಯೆಗಳೂ ಇಲ್ಲದ, ತಾನು ತಾನಾಗಿ ತನ್ನಲ್ಲಿ ತದ್ಗತವಾಗಿರುವ, ತನ್ನ ತಾನೇನೆಂದು ಅರಿಯದ ಸ್ಥಿತಿ ಇದೆಯಲ್ಲ, ಅದಕ್ಕೆ ಶೂನ್ಯ ಶೂನ್ಯ ಅಂತ ಕರೀತಾರೆ. ಇದು ತತ್ವಜ್ಞಾನದ ಶೂನ್ಯವೇ ಹೊರತು ಗಣಿತಶಾಸ್ತ್ರದ ಶೂನ್ಯ ಅಲ್ಲ. ಗಣಿತದ ಶೂನ್ಯ ಏನೂ ಇಲ್ಲ ಅಂದ್ರೆ ಬೆಲೆ ಇಲ್ಲದ್ದು ಅಂತ ಆಕೈತಿ. ಆದರೆ ಈ ಶೂನ್ಯ ಅಂಥದ್ದಲ್ಲ. ಏನೂ ಇಲ್ಲ ಅಂದ್ರೆ ಏನೂ ಇಲ್ಲದ ಶೂನ್ಯ ಅಲ್ಲ, ಎಲ್ಲವನ್ನೂ ತನ್ನಲ್ಲಿ ಒಳಗೊಂಡ ಪರಿಪೂರ್ಣತೆಯ ಸಂಕೇತದ ಶೂನ್ಯ ಇದು. ನೋಡಾಕೇನಿಲ್ಲ, ಆದ್ರೆ ಬಗದು ಒಳಗೆ ನೋಡಿದರೆ ಜಗತ್ತಿನ ಸಕಲವೂ ಅದರೊಳಗೇ ಐತಿ. ಎಲ್ಲವನ್ನು ಒಳಗೊಂಡ ಪರಿಪೂರ್ಣತೆಯೇ ತಾನಾಗೈತಿ. ಅದಕ್ಕೆ ಬಸವಣ್ಣವರ ಶೂನ್ಯಕ್ಕೆ ಏನಂತ ಕರೀತಾರ? ಅಮೂಲ್ಯನು, ಅಪ್ರಮಾಣನು, ಅಗೋಚರ ಲಿಂಗವು. ಗಣಿತದ ಶೂನ್ಯ ಬೆಲೆ ಇಲ್ಲ. ನಾವು ಯಾರಿಗಾರ ಏನಾರ ಹೇಳಬೇಕಾದ್ರೆ ಮಾರ್ಕಸ್ ತೊಗೊಂಡದ್ದು ಅಥವಾ ವ್ಯವಹಾರದೊಳಗೆ ಲಾಸ್ ಆಗಿದ್ದು ಹೇಳಬೇಕಾದ್ರೆ ಏನ್ರಿ ಅಂದರೆ ಅವ್ರದ್ದೇನ್ರಿ ಶೂನ್ಯ ಸಾಧನೆ ಅಂತ. ಶೂನ್ಯ ಸಾಧನೆ ಅಂದರೆ ಏನೂ ಮಾಡೇ ಇಲ್ಲ, ಸಾಧನೆನ ಮಾಡಿಲ್ಲ ಅಂತ. ಆದರೆ ಇದು ಅಂಥ ಶೂನ್ಯ ಅಲ್ಲ. ಇದು ಎಂಥ ಶೂನ್ಯ? ಇದು ಮೌಲ್ಯ ಭರಿತವಾದ ಶೂನ್ಯ, ಜಗತ್ತಿನ ಸಕಲಕ್ಕೂ ಮೌಲ್ಯವನ್ನು ಒದಗಿಸುವ ಶೂನ್ಯ. ಅದಕ್ಕಾಗಿ ಬಸವಣ್ಣವರು ಅಮೂಲ್ಯನು, ಜಗತ್ತಿನ ಯಾವ ಮೌಲ್ಯಗಳಿಂದಲೂ ಬೆಲೆ ಕಟ್ಟಕ್ಕಾಗಲಾರದಂಥ, ನಿಮ್ಮ ಜಗತ್ತಿನ ಯಾವ ಪರಿಮಿತಿಗಳಿಂದಲೂ ಅಳತೆಗಳಿಂದಲೂ ಮಾಪನ ಮಾಡಲಿಕ್ಕೆ ಅಸಾಧ್ಯವಾದ ಶೂನ್ಯ. ಎಂಥ ಶೂನ್ಯ ಇದು? ಅಖಂಡವಾದ ಶೂನ್ಯ. ಅದು ಸ್ಥಿತಿ ಹೆಂಗೈತಪ್ಪ ಅಂದ್ರೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ತಮ್ಮ ವಚನದಲ್ಲಿ ಅನುಭವ ಮಾಡಿಕೊಡುತ್ತಾರೆ. ಆದಿ ಅನಾದಿಗಳು ಇಲ್ಲದಂದು, ನಾದ ಬಿಂದು ಕಳೆ ಮೊಳೆದೋರದಂದು, ದೇಹ ದೇಹಿಗಳು ಉತ್ಪತ್ತಿಯಾಗದಂದು, ಜೀವಾತ್ಮ ಪರಮಾತ್ಮರೆಂಬುವವರು ಇಲ್ಲದಂದು, ಸಚರಾಚರವು ರಚನೆಗೆ ಬಾರದಂದು, ಇವೇನೂ ಏನೂ ಇಲ್ಲದಂದು ನೀನು ಶೂನ್ಯನಾಗಿರ್ದೆಯಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಪರಮಾತ್ಮನೇ, ಶೂನ್ಯದಲ್ಲಿರ್ತಕ್ಕಂಥ ನಿನ್ನ ಸ್ಥಿತಿ
ನಿನ್ನ ಮೂಲ ಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ ಆದಿ ಅನಾದಿಗಳು ಇಲ್ಲದಂದು. ಆದಿ ಅಂದ್ರೆ ಆರಂಭ, ಅನಾದಿ ಅಂದ್ರೆ ಆರಂಭ ಇಲ್ಲದ್ದು. ಈ ಪ್ರಪಂಚದೊಳಗೆ ಎದಕ್ಕೆ ಹುಟ್ಟೈತಿ ಅದಕ್ಕೆ ಆದಿ ಅಂತಾರ, ಯಾವುದಕ್ಕೆ ಹುಟ್ಟ ಇಲ್ಲೋ ಅದಕ್ಕೆ ಅನಾದಿ ಅಂತ ಕರೀತಾರೆ. ಹಾಗಾದ್ರೆ ಹುಟ್ಟಿರ್ತಕ್ಕಂಥದ್ದು ಪರಮಾತ್ಮನ ಸೃಷ್ಟಿಗೆ ಒಂದು ಆದಿ ಇದೆ, ಒಂದು ಆರಂಭ ಇದೆ. ಆದರೆ ಪರಮಾತ್ಮನಿಗೆ ಆರಂಭದ ಬಿಂದುವೇ ಇಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋದು ಇಲ್ಲವೇ ಇಲ್ಲ. ಅವನಿಗೊಂದು ಗಡಿ ರೇಖೆ ಇಲ್ಲ, ಒಂದು ಸೀಮೆ ಇಲ್ಲ. ಅದಕ್ಕೆ ಆ ಪರಮಾತ್ಮನಿಗೆ ಏನಂತಾರೆ, ಅನಾದಿ ಅಂತ ಕರೀತಾರೆ. ಅವನಿಗೆ ಹುಟ್ಟೇ ಇಲ್ಲ, ಆರಂಭ ಇಲ್ಲ. ಅದಕ್ಕಾಗಿ ಪರಮಾತ್ಮ ಅನಾದಿ. ಅನಾದಿಯ ಗರ್ಭದಲ್ಲಿ ಆದಿಯ ಉದಯ, ನಿರಾಕಾರದಿಂದ ಸಾಕಾರದ ಉದಯ. ಹಾಗಾದ್ರೆ ಅದಕ್ಕೆ ಅನಾದಿ ಅಂತ ಕರಿಬೇಕಾದ್ರೆ ಆದಿ ಇದ್ದಾಗ ಅದಕ್ಕೆ ಅನಾದಿ ಅಂತ ಕರೀತಾರೆ. ಆದಿನ ಇಲ್ಲ ಅಂದ್ರೆ ಅದಕ್ಕೆ ಅನಾದಿ ಅಂತ ಕರೆಯೋರು ಯಾರು? ಈಗ ನಮ್ಮ ಮನೆ ಒಳಗೆ ಯಾರೂ ಇಲ್ಲಪ್ಪ, ಟಿ ವಿ ಇಲ್ಲ, ಮನುಷ್ಯರಿಲ್ಲ, ಮಂದಿಲ್ಲ, ಒಬ್ಬ ನದಿನಿ ಒಳಗೆ ಯಾರ್ಯಾರೂ ಇಲ್ಲ. ಅವಾಗ ನನಗೆ ಮಗ ಅಂತ ಕರಿಬೇಕಾದ್ರೆ ನನಗೊಬ್ಬ ತಂದೆ ಇರಬೇಕು, ನನಗೆ ಅಪ್ಪ ಅಂತ ಕರಿಬೇಕಾದ್ರೆ ನನಗೊಬ್ಬ ಮಗಾರ ಇರಬೇಕು, ಅಣ್ಣ ಅಂತ ಕರಿಬೇಕಾದ್ರೆ ನನಗೊಬ್ಬ ತಮ್ಮರೇ ಇರಬೇಕು, ತಮ್ಮ ಅಂತ ಕರಿಬೇಕಾದ್ರೆ ನನಗೊಬ್ಬ ಅಣ್ಣರೇ ಇರಬೇಕು. ಯಾರ್ಯಾರೂ ಇಲ್ಲದ ದಿಗ್ಗೇಡಿಯಾಗಿ ಒಬ್ಬನಿದ್ರೆ ಇವನಿಗೆ ಏನಂತ ಕರಿತೀರಿ? ಇವನಿಗೆ ಹೆಸರಿಡೋರು ಇರ್ಬೇಕಾ? ಹೆಸರಿಡೋರು ಇಲ್ಲ, ಇಟ್ಟವರು ಇಲ್ಲ, ಸಂಬಂಧಗಳು ಇಲ್ಲ, ನಾಮ ಇಲ್ಲ, ಸೀಮೆ ಇಲ್ಲ. ಹಂಗಾರೆ ಅವನಿಗೆ ಏನಂತ ಕರೆಯೋದು? ಅವನಿಗೇನಂತ ಕರೆಯೋಕೆ ಬರೋದಿಲ್ಲ. ಯಾಕೆ? ಏನಾರ ಕರಿಬೇಕು ಅಂದ್ರೆ ಎದುರಿಗೆ ಒಬ್ರಿದ್ರೆ ಕರಿಬೇಕು, ಎದುರಿಗೆ ಒಬ್ರಿಲ್ಲ ಅಂದರೆ ಯಾರು ಕರಿಬೇಕು? ಆ ಸ್ಥಿತಿಗೆ ಏನಂತ ಕರೀತಾರೆ? ಆದಿ ಅನಾದಿಗಳು ಇಲ್ಲದಂದು. ಅವನನ್ನು ಹೇ ಪರಮಾತ್ಮನೇ ನೀನು ಅನಾದಿ ಶಾಶ್ವತ ಅಂತ ಕರಿಬೇಕಾದ್ರೆ ಅವನಿಂದ ಹುಟ್ಟಿದ ಭಕ್ತ ಎದುರಿಗಿದ್ದಂದ್ರೆ ನನಗೆ ಹುಟ್ಟೈತಪ್ಪ, ನಿನಗೆ ಹುಟ್ಟಿಲ್ಲ, ನಾನು ಹುಟ್ಟೀನಿ ನೀನು ಹುಟ್ಟಿಲ್ಲ ಅಂತ ಹೇಳೋರೇ ಬೇಕಲ್ಲ. ಆದರೆ ಇಲ್ಲಿ ಹೆಂಗಾಗೈತಂದ್ರೆ ಅವನ ಎದುರಿಗೆ ನಿಂತು ನೀ ಭಾಳ ದೊಡ್ಡವ ಅಂತ ಹೇಳಕ್ಕೆ ಅವನ ಎದುರಿಗೆ ಸಣ್ಣವ ಇಲ್ಲ. ಆ ಸ್ಥಿತಿಯೊಳಗೆ ಪರಮಾತ್ಮ ಅದಾನ. ಅಂದ್ರೆ ಯಾರೂ ಇಲ್ಲದೆ ತಾನೇ ತಾನಾಗಿ ತನ್ನ ಭಾವತದ್ಗತೆಯಲ್ಲಿ ತಾನು ಲೀನವಾದ ಸ್ಥಿತಿ, ತಾನು ಯಾರಂತೂ ತನ್ನನ್ನು ತಾನು ಅರಿಯದ ಸ್ಥಿತಿ. ಅದಕ್ಕೇನಂತಾರೆ? ಸರ್ವಶೂನ್ಯ ನಿರಾಲಂಬ ಸ್ಥಿತಿ ಅಂತ ಕರೀತಾರೆ. ಮತ್ತು ಈ ಸ್ಥಿತಿಯ ಬಗ್ಗೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳಾದಿಯಾಗಿ ಗುರು ಬಸವಣ್ಣನವರು ಕೂಡ ಹೇಳ್ತಾರೆ. ಈ ಮಟ್ಟಿಗೆ ಆ ಸ್ಥಿತಿಯನ್ನು ಮತ್ತು ಹೇಳಾಕ ಯಾರೂ ಇದ್ದಿದ್ದೇ ಇಲ್ಲ ಅಂದ್ರೆ ಅವ್ನು ಹಿಂಗಿದ್ದ ಅಂತ ಇವ್ರಿಗಾರ ಹೇಳಕ್ಕೆ ಹೆಂಗೆ ಸಾಧ್ಯ ಆತ್ರಿ ಅಂತ ಪ್ರಶ್ನೆ ಮಾಡ್ಬೋದಲ್ಲ. ಮತ್ತು ಯಾರೂ ಇದ್ದಿಲ್ಲ ಅಂದ್ರಿ ಮತ್ತು ಹಿಂಗೆ ಇತ್ತು ಅಂತ ಇವ್ರು ಹೆಂಗೆ ಹೇಳಿದರು ಅಂದ್ರೆ ಕರದಿಷ್ಟ ಲಿಂಗದ ಅನುಭಾವ, ಶಿವಯೋಗದ ಆ ಸ್ಥಿತಿ ನಮ್ಮನ್ನು ಆ ಮೂಲ ಸರ್ವಶೂನ್ಯ ನಿರಾಲಂಬಕ್ಕೆ ಒಯ್ದು ಮುಟ್ಟಿಸ್ತೈತಿ. ನಮ್ಮ ಮೂಲ ಸ್ಥಿತಿಯೇ ಅದಾಗಿರೋದ್ರಿಂದ ಪರಮಾತ್ಮ ಅಂತ ನಮ್ಮನ್ನು ಬಿಟ್ಟು ಹೊರಗಲ್ಲ, ಇದು ನಮ್ಮದೇ ಮೂಲ ಸ್ಥಿತಿಯಾಗಿರೋದರಿಂದ ಭಾವಲಿಂಗದ ನೆಲೆಯನ್ನು ಮೀರಿ ಹೋದಾಗ ಅದರ ಸ್ಥಿತಿ ಏನಂತ ಅನುಭವಕ್ಕೆ ಬರ್ತೈತಿ. ಆ ಅನುಭವಕ್ಕೆ ಬಂದದ್ದನ್ನೇ ಇಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ವಚನದಲ್ಲಿ ಅನುಭವ ಮಾಡಿಕೊಟ್ಟಾರ. ಈಗ ಯಾವುದರೇ ಒಂದು ಊರು ಹಿಂಗೈತಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಹೋಗಿ ಪ್ರವಾಸ ಮಾಡಿ ಬಂದವರೇ ಪ್ರವಾಸ ಕಥನ ಬರೆಯಬಲ್ಲರು. ಹಾಗೆ ಪರಮಾತ್ಮ ಹಿಂಗಿದ್ದ ಮೂಲ ಸ್ಥಿತಿಯೊಳಗಂತ ಹೇಳಬೇಕಾದ್ರೆ ಆ ಸ್ಥಿತಿಯನ್ನು ತಮಿಷ್ಟಲಿಂಗದ ಅನುಸಂಧಾನದ ಮೂಲಕವಾಗಿ ಮುಟ್ಟಿ ಬಂದವರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ನಮ್ಮ ಬಸವಾದಿ ಪ್ರಮತರು. ಹಾಗಾಗಿ ಅವರು ಪರಮಾತ್ಮನ ಮೂಲ ಸ್ಥಿತಿಯನ್ನು ಕುರಿತು ಇಷ್ಟು ನಿಖರವಾಗಿ, ಇಷ್ಟು ಸ್ಪಷ್ಟವಾಗಿ ಹೇಳ್ತಕ್ಕಂಥ ಒಂದು ಅನುಭಾವಿಕ ಸಾಮರ್ಥ್ಯವನ್ನು ಪಡೆದಂಥವರು. ಅಂಥ ಮೂಲ ಸ್ಥಿತಿ ಏನಿದೆಯಲ್ಲ ಅಲ್ಲಿ ಆದಿಯೂ ಇಲ್ಲ, ಅನಾದಿಯೂ ಇಲ್ಲ. ಅದಕ್ಕೆ ಅವರೇನಂದ್ರು ಆದಿ ಅನಾದಿಗಳು ಇಲ್ಲದಂದು. ನಾದ ಬಿಂದು ಕಳೆ ಮೊಳೆದೋರದಂದು. ಇನ್ನು ಮುಂದೆ ಬರ್ತಾವ್ರೆ ಆ ವಿಷಯಗಳು. ಪ್ರಪಂಚ ನಿರ್ಮಾಣ ಆಗಬೇಕಾದ್ರೆ ನಾದ ಬಿಂದು ಕಳೆಗಳ ಅವಶ್ಯಕತೆ. ಆ ನಾದ ಬಿಂದು ಕಳೆಗಳು ಏನೂ ಈ ಪ್ರಪಂಚ ಸೃಷ್ಟಿ ಮಾಡಬೇಕೆಂಬ ಭಾವ ವಿಲಾಸವು ಅಲ್ಲಿ ತೋರಿ ಬರದೇ ಇರದಂದು. ದೇಹ ದೇಹಿಗಳುತ್ಪತ್ತಿಯಾಗದಂದು. ದೇಹ ಅಂದ್ರೆ ಜೀವಾತ್ಮ, ದೇಹಿ ಅಂದ್ರೆ ಈ ಜೀವದೊಳಗಿರುವಂಥ ಪರಮಾತ್ಮ. ಈ ಜೀವಾತ್ಮ ಮತ್ತು ಪರಮಾತ್ಮ ಅಂತಕ್ಕಂಥ ಭಾವದ ಬಣಿಕೆಗಳು ಇಲ್ಲದಂದು.
ಇವೇನೂ ಏನೂ ಇಲ್ಲದಂದು ಸಕಲ ಸಚರಾಚರವು ರಚನೆಗೆ ಬಾರದಂದು. ಇಷ್ಟು ಅದ್ಭುತವಾದ ಬ್ರಹ್ಮಾಂಡ, ನದಿಗಳು, ಪರ್ವತಗಳು, 84 ಲಕ್ಷ ಜೀವರಾಶಿಗಳು, ಇವರೆಲ್ಲರಲ್ಲಿ ಸ್ವಭಾವ ವೈವಿಧ್ಯಗಳು, ಹೆಣ್ಣು ಗಂಡೆಂಬ ಜಾತಿಗಳು, ಇದೇನೂ ಏನೂ ಇಲ್ಲದಂದು ಏನಿತ್ತಪ್ಪ ಹಂಗಾರ? ಪರಮಾತ್ಮ ತಾನೊಬ್ಬನೇ ಇದ್ದ. ಹೇಗಿದ್ದ? ಇಲ್ಲದಂತಿದ್ದ. ಆ ಸ್ಥಿತಿಯನ್ನು ಶೂನ್ಯ ಸ್ಥಿತಿ ಅಂತ ಕರೀತಾರೆ. ಅರ್ಥ ಆತಲ್ರಿ? ಇದನ್ನು ಮತ್ತೊಂದು ಕಡೆಗೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ ನೋಡ್ರಿ, ಆದಿ ಆಧಾರಗಳಿಲ್ಲದಂದು, ಹಮ್ಮು ಬಿಮ್ಮುಗಳಿಲ್ಲದಂದು, ಸುರಾಳ ನಿರಾಳವಿಲ್ಲದಂದು, ಸಕಲ ಸಚರಾಚರವು ರಚನೆಗೆ ಬಾರದಂದು, ಗುಹೇಶ್ವರ ನೀನೊಬ್ಬನೇ ಇದ್ದೆಯಲ್ಲ, ಇಲ್ಲದಂತೆ. ಆದಿ ಆಧಾರಗಳು, ಈ ಪ್ರಪಂಚಕ್ಕೆ ಆದಿ ಮತ್ತು ಆಧಾರವನ್ನು ಒದಗಿಸಿದವನೇ ಪರಮಾತ್ಮ. ಅದರ ಆದಿ ಆಧಾರಗಳನ್ನು ತೋರಿಕೊಡಬೇಕು, ಪ್ರಕಟಗೊಳಿಸಬೇಕಂತಕ್ಕಂಥ ಲೀಲೆ ಅವನಲ್ಲಿ ತೋರದೇ ಇರತಕ್ಕಂಥ ಸ್ಥಿತಿಗೆ ಶೂನ್ಯ ಸ್ಥಿತಿ ಅಂತಾರೆ. ಅಲ್ಲಿ ಪರಮಾತ್ಮ ಹೆಂಗಿದ್ನಂತ? ಗುಹೇಶ್ವರ ನೀನು ಒಬ್ಬನೇ ಇದ್ದೆಯಲ್ಲ, ಇಲ್ಲದಂತೆ. ಇಬ್ಬರಿದ್ರ ಮಾತುಕತೆಯನ್ನ ನಡೀತೈತ್ರಿ ಇಬ್ಬರ ನಡುವ. ಯಾರೂ ಇಲ್ಲಂದ್ರೆ ಅವ ಅದಾನಂತ ಯಾರಿಗೆ ಅನಿಸ್ತೈತಿ? ಇಲ್ಲಲ್ಲ. ಅದಕ್ಕೆ ಏನಂತಾರ? ನೀನೊಬ್ಬನೇ ಇದ್ದೆಯಲ್ಲ, ಹೇಗೆ? ಇಲ್ಲದಂತೆ. ಇದ್ದು ಇಲ್ಲದಂತೆ, ನಿನ್ನನ್ನು ನೀನು ಏನೆಂದು ಅರಿಯದಂತೆ ಇದ್ದ ಸ್ಥಿತಿ ಇದೆಯಲ್ಲ, ಅದಕ್ಕೆ ಶೂನ್ಯ ಸ್ಥಿತಿ ಅಂತ ಕರೀತಾರೆ. ಮತ್ತು ಇಂಥ ಶೂನ್ಯಕ್ಕೆ ನಮ್ಮ ಶರಣರು ಮಹಾಬಯಲು ನಿರವಯಲು ಅಂತ ಕರೆದಾರ. ಜೇಡರ ದಾಸಿಮಯ್ಯನವ್ರು ಏನಂತಾರ? ಆಡಬಾರದ ಬಯಲು, ನೋಡಬಾರದ ಬಯಲು, ಮುಟ್ಟಬಾರದ ಬಯಲು ಅಂತಾರೆ ಇದಕ್ಕೆ. ಎಂಥ ಬಯಲು ಅಂದ್ರಿದು ಕಣ್ಣಿಂದ ನೋಡಕ್ಕೆ ಅಸಾಧ್ಯ. ಈ ಕಣ್ಣಿಗೆ ಈ ಬಯಲಿನ ವಿಸ್ತಾರ ಸಿಗೋದೇ ಇಲ್ಲ, ಅಂಥ ಮಹಾಬಯಲದು. ಆ ಬಯಲು ತನ್ನೊಳಗೆ ಸಕಲ ರೂಪಗಳನ್ನು ಒಳಗೊಂಡಿದ್ದರೂ ಆ ಯಾವ ರೂಪಗಳನ್ನು ಪ್ರಕಟಗೊಳಿಸದ ಕಾರಣ ಅದು ಪೂರ್ಣ ನಿರಾಕಾರವಾದ ಶೂನ್ಯ ಸ್ಥಿತಿಯಲ್ಲಿರ್ತಕ್ಕಂಥ ಬಯಲು, ಮಹಾಬಯಲು. ಆ ಬಯಲು ತಾನಾಗಿದ್ದ ಬಯಲು, ಅದನ್ನು ನೋಡಿದ್ರೆ ಏನು ಅನ್ನಿಸ್ತೈತಿ? ಇದರೊಳಗೆ ಏನೂ ಇಲ್ಲ. ಬಯಲಾಗೈತಿ ಅಂದ್ರೆ ಅರ್ಥ ಏನು? ಏನೂ ಇಲ್ಲ ಅಂತ, ಖಾಲಿ ಆಗೈತೆ ಅಂತ. ಸಂತಿ ಹಚ್ಚಿರ್ತಾರೆ, ಸಂಜೆ ಒಳಗೆ ಬಂದು ನೋಡಿದ್ರೆ ನಾವು ಏನಂತೀವಿ? ಬಯಲಾಗೈತಲ್ರಿ, ಏನಿಲ್ಲ. ಮುಂಜಾನೆ ಇಷ್ಟು ಗದ್ದಲಿತ್ತು, ಸಾಯಂಕಾಲ ಬಯಲಾಗೈತಿ ಅಂದ್ರೆ ಅರ್ಥ ಏನು? ಖಾಲಿ ಆಗೈತಿ, ಏನೂ ಇಲ್ಲ ಅಂತ. ಹಾಗಾದ್ರೆ ಏನೂ ಇಲ್ಲ ಅಂದ್ರೆ ನಮ್ಮ ಈ ಬಯಲು ಏನೂ ಇಲ್ಲದ ಬಯಲು ಆಕೈತಿ. ಆದರೆ ಪರಮಾತ್ಮನೆಂಬ ಬಯಲು ಅದು ಏನೂ ಇಲ್ಲದ ಬಯಲಲ್ಲ, ಎಲ್ಲವನ್ನ ಒಳಗೊಂಡ ಬಯಲದು. ಅದು ಮನಸ್ಸು ಮಾಡಿದ್ರೆ ಸಂತಿ ಹಚ್ಚಿ ತೋರಿಸ್ತೈತಿ, ತನಗೆ ಸಾಕನ್ಸಿದ್ರೆ ಸಂತಿ ನಿಂದ್ರಿಸಿಬಿಡ್ತೈತಿ. ಅಂಥ ಬಯಲದು. ಎಂಥ ಬಯಲ್ರಿ ಅದು? ಅದಕ್ಕೆ ಲೀಲೆ ಮಾಡಬೇಕು ಅಂತ ಅನಿಸ್ತು ಅಂದ್ರೆ ದೊಡ್ಡ ಸಂತಿನೇ ಹುಡ್ತೈತಿ. 84 ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸಿ ಅವರಲ್ಲಿ ಭಾವದಲ್ಲಿ ವಿಕಾರಗಳನ್ನು ತುಂಬಿ ತನ್ನ ಲೀಲೆಯನ್ನು ಆಡಿಸಿ ಸಾಕಷ್ಟು ಸಂತಿ ನಡೆಸ್ತೈತಿ. ತನಗೆ ಸಾಕು ಅನಿಸ್ಬಿಡುತ್ತಂದ್ರೆ ಎಲ್ಲವನ್ನ ಮರಳಿ ತನ್ನಲ್ಲಿ ಸೆಳೆದುಕೊಂಡು ಏನೂ ಇತ್ತೋ ಇಲ್ಲೋ ಅನ್ನೋ ಹಂಗೆ ಖಾಲಿ ಮಾಡಿಬಿಡ್ತೈತಿ. ಅಂಥ ನಿರವಯಲದು, ಅಂಥ ನಿರವಯಲು. ಅದಕ್ಕೆ ಬಸವಣ್ಣವರು ಒಂದು ಎಚ್ಚರಿಕೆ ಕೊಡ್ತಾರೆ ನಮಗೆ. ಬರೀ ಶೂನ್ಯ ಬಯಲು ಅಂದ್ಕೊಳ್ಳೋ ಏನೂ ಇಲ್ಲದ ಪರಮಾತ್ಮ ನಾವು ತಿಳ್ಕೊಬಾರ್ದಲ್ಲ. ಅದಕ್ಕೆ ಆ ಶೂನ್ಯಕ್ಕೆ ಮತ್ತೊಂದು ಹೆಸರು ಕೊಡ್ತಾರೆ. ಅದು ಬರೀ ಶೂನ್ಯ ಅಷ್ಟೇ ಅಲ್ಲಪ್ಪ, ಅದು ನಿಷ್ಕಲ ಲಿಂಗ ಸ್ವರೂಪವಾಗೈತಿ. ಶೂನ್ಯದ ಮುಂದಿನ ಸ್ಥಿತಿ ಅದು ನಿಷ್ಕಲ ಲಿಂಗ. ಯಾಕೆ ನಿಷ್ಕಲ ಲಿಂಗ ಅಂದ್ರೆ ಆ ಶೂನ್ಯ ಹೆಂಗೈತಿ ಅಂದ್ರೆ ಸಕಲ ನಿಷ್ಕಲವ ಕೂಡಿಕೊಂಡಿಪ್ಪೆಯಾಗಿ ಸಕಲವೂ ನೀನೇ ನಿಷ್ಕಲವು ನೀನೇ ಕಂಡಯ್ಯ. ವಿಶ್ವತೋ ಮುಖ ನೀನೇ, ವಿಶ್ವತೋ ಚಕ್ಷು ನೀನೇ, ವಿಶ್ವತೋ ಬಾಹು ನೀನೇ, ಕೂಡಲ ಸಂಗಮ ದೇವ. ಸಕಲ ನಿಷ್ಕಲವ ಕೂಡಿಕೊಂಡಿಪ್ಪೆಯಾಗಿ ಸಕಲವು ನೀನೇ ನಿಷ್ಕಲವು ನೀನೇ ಕಂಡಯ್ಯ. ಇದುವರೆಗೆ ನಾವು ಪರಮಾತ್ಮನ ಶೂನ್ಯ ಅಂದವಲ್ಲ. ಶೂನ್ಯ ಅಂದರೆ ಬರೀ ನಿಷ್ಕಲ, ನಿಖಲ, ಏನೂ ಇಲ್ಲದ್ದು ಅಂತ ಅಷ್ಟೇ. ಆದ್ರೆ ಬಸವಣ್ಣವ್ರಂತಾರ
ಪರಮಾತ್ಮ ಕೇವಲ ನಿಷ್ಕಲ ಅಂದರೆ ನಿರಾಕಾರ ಅಷ್ಟೇ ಅಲ್ಲ, ಅವನು ಸಾಕಾರವೂ ಹೌದು, ನಿರಾಕಾರವೂ ಹೌದು. ಸಕಲ ನಿಷ್ಕಲವ ಕೂಡಿಕೊಂಡಿಪ್ಪೆಯಾಗಿ ಸಾಕಾರವೂ ನಿನ್ನಲ್ಲಿದೆ, ನಿರಾಕಾರವೂ ನಿನ್ನಲ್ಲಿದೆ. ಪರಮಾತ್ಮನೇ ನಿನಗೆ ಎರಡು ನೆಲೆಗಳದಾವು. ನೀನು ಸಾಕಾರವೂ ಹೌದು, ನಿರಾಕಾರವೂ ಹೌದು. ಶೂನ್ಯ ಅಂದ್ರೆ ಕೇವಲ ನಿರಾಕಾರ ಅಲ್ಲ, ಆ ಶೂನ್ಯ ಸಾಕಾರವನ್ನು ಒಳಗೊಂಡ ನಿರಾಕಾರ, ನಮ್ಮೆಲ್ಲರನ್ನು ಒಳಗೊಂಡ ಶೂನ್ಯ ಅದು. ನಾವು ಇದುವರೆಗೆ ಚರ್ಚೆ ಮಾಡಿದ್ವಿ ಏನಂತ, ಪರಮಾತ್ಮ ಒಬ್ಬನೇ ಇದ್ದ. ಇಲ್ಲಿ ಬಸವಣ್ಣವ್ರಂತಾರ ಒಬ್ಬನೇ ಇದ್ದ ಅಂದ್ರೆ ಒಬ್ಬನೇ ಇದ್ದಿದ್ದಿಲ್ಲ, ಅವನ ಗರ್ಭದೊಳಗೆ 84 ಲಕ್ಷ ಜೀವರಾಶಿಗಳು, ಸಮಸ್ತ ಅನಂತ ಕೋಟಿ ಬ್ರಹ್ಮಾಂಡಗಳು ನಿರಾಕಾರ ನಿರವಯ ಸ್ಥಿತಿಯಾಗಿ ಅವನ ಹೊಟ್ಟೆಯಾಗಿದ್ದು ಅವೆಲ್ಲ ಒಳಗೆ ಇದ್ದು, ಅವನ ಹೊಟ್ಟೆಯಾಗಿದ್ದು ಇದೆಲ್ಲ. ನಾವೆಲ್ಲರೂ ಹೊಸದಾಗಿ ಬಂದಿಲ್ಲ, ನಾವೆಲ್ಲ ಪರಮಾತ್ಮನ ಗರ್ಭದೊಳಗೆ ನಿರಾಕಾರ ಸ್ಥಿತಿಯೊಳಗೆ ದೇಹರಹಿತ ಚೈತನ್ಯದ ಸ್ಥಿತಿಯೊಳಗೆ ಮೊದಲೇ ಅಲ್ಲಿ ಇದ್ವಿ. ನಾವೆಲ್ಲ ಎಲ್ಲಿದ್ದೀವ್ರಿ ಹಂಗಾರೆ ಮೊದಲ? ಆ ಶೂನ್ಯ ಸ್ಥಿತಿಯೊಳಗೆ ಕೇವಲ ಚೈತನ್ಯ ಸ್ವರೂಪವಾಗಿ ಅಲ್ಲಿ ಮೊದಲೇ ಇದ್ವಿ. ಅದಕ್ಕೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅಪ್ಪ ಬಸವಣ್ಣವ್ರು ಹೇಳ್ತಾರೆ ಏನಂತ, ಅಯ್ಯ ನೀನು ನಿರಾಕಾರವಾಗಿದ್ದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ. ನೀನು ನಿರಾಕಾರವಾಗಿ ನಿರಾಡಂಬರನಾಗಿ ಲೀಲೆಗಳನ್ನು ಮಾಡದೆ ಶೂನ್ಯವಾಗಿ ನೀನಿದ್ರೂ ಕೂಡ ನೀನು ಒಬ್ಬನೇ ಇಲ್ಲ ಪರಮಾತ್ಮ, ನಿನ್ನೊಳಗೆ ಜ್ಞಾನಕಾಯನಾಗಿ ನಿನ್ನೊಳಗೆ ನಾನು ನೆಲೆಸೀನಿ. ಅಂದ್ರೆ ಅರ್ಥ ಜೀವಾತ್ಮರಾದ ನಾವೆಲ್ಲರೂ ಆ ಪರಮಾತ್ಮನ ಮೂಲ ಸ್ಥಿತಿಯೊಳಗೆ ಇದ್ವಿ. ಹೆಂಗಿದ್ವಿ? ದೇಹರಹಿತವಾಗಿದ್ವಿ, ಕೇವಲ ಚೈತನ್ಯ ಸ್ವರೂಪರಾಗಿ ಅವನೊಳಗಿದ್ವಿ. ಯಾಕಿದ್ವಿ ಅಂದ್ರೆ ಅವ ಆರ್ಡರ್ ಮಾಡಿದ್ದಿಲ್ಲ, ನೀವೆಲ್ಲರೂ ಹೊರಗೆ ಬರ್ರಿ ಇನ್ನ ಅಂತ ಕೈ ಮಾಡಿದ್ದಿಲ್ಲ. ಅವ ಮಾಡೋತನ ನಾವು ಹೆಂಗೆ ಬರಕ್ಕೆ ಬರ್ತೈತಿ? ಅವನಿಗೆ ಲೀಲೆ ಮಾಡ್ಬೇಕು ಅನಿಸ್ಬೇಕಲ್ಲ. ಒಬ್ಬನೇ ಇದ್ದ, ಅವಾಗ ನಾವು ಒಳಕು ಅಂತ ಅನ್ನಕತ್ತಿದ್ವಿ, ಎಷ್ಟರ ದಿವಸ ಒಬ್ಬನೇ ಇರ್ತಾನೆ ನೋಡಂತಡಿ ಅಂತ. ನಮ್ಮೆಲ್ಲರ ಸದ್ದು ಗದ್ದಲ ಹೋಗಿ ಅವನೊಳಗೊಂದು ಲೀಲಾ ವಿನೋದದ ತರಂಗದ ಉತ್ಪತ್ತಿಗೆ ಕಾರಣ ಆತು. ಹೆಂಗೆ ಕಾರಣ ಆತು? ಅದನ್ನೇ ಬಿಂದುವೆ ಲೀಲೆ. ನಮ್ಮ ಶರಣರು ಈ ಶಬ್ದನ ಬಹಳ ಚಂದ ಬಳಸ್ತಾರೆ. ದೇವರ ಸ್ವರೂಪ ಹೇಳೋ ಮುಂದೆ, ಲಿಂಗ ತತ್ವ ಹೇಳೋ ಮುಂದೆ ಲೀಲೆ ಅನ್ನೋ ಶಬ್ದ ಬಹಳಷ್ಟು ಬರ್ತೈತಿ. ಆ ಪರಮಾತ್ಮನ ಲೀಲಾ ವಿನೋದ ಆರಂಭ ಆಗಿದ್ದೇ ತಡ, ಆ ತನ್ನೊಳಗಿದ್ದ ಸಕಲ ಅಂದರೆ ಸಾಕಾರದ ಸ್ವರೂಪವನ್ನು ಅದೇ ಪರಮಾತ್ಮ ಹಂತ ಹಂತವಾಗಿ ತನ್ನಿಂದ ಪ್ರಕಟಪಡಿಸಕ್ಕೆ ಆರಂಭ ಮಾಡ್ದ. ಯಾಕೆ? ಆ ನಿರಾಕಾರದ ಸ್ಥಿತಿಯೊಳಗೆ ನಾವೆಲ್ಲ ಜ್ಞಾನಕಾಯರಾಗಿದ್ದೀವಲ್ಲ, ನಮಗೆ ಅನ್ಸಾಕತ್ತಿತ್ತು ಎಷ್ಟು ದಿನ ನಮ್ಮನ್ನು ಒಳಗೆ ಹಿಡ್ಕೊಂಡ್ಕೊಂಡಿರ್ತೀಪ, ನಮ್ಮನ್ನ ಹೊರಗೆ ಹಾಕಿಲ್ಲ. ನಮ್ಮನ್ನು ಹೆಣ್ಣು ಮಾಡು, ಗಂಡು ಮಾಡು, ನಮ್ಮೊಳಗೆ ಸ್ವಭಾವಗಳು ಕೊಡು, ನಮ್ಮನ್ನು ಹೊರಗೆ ಹಾಕಿಲ್ಲ ಸಾಕು, ಎಷ್ಟು ದಿನ ಒಳಗೆ ಕುಂಡಿಸ್ತಿ ನಮ್ಮನ್ನು ಅಂತ ಕೇಳಿದ ಕೂಡಲೇ ಪರಮಾತ್ಮ ಏನು ಮಾಡ್ದ, ತನ್ನೊಳಗೊಂದು ಲೀಲಾ ವಿನೋದದ ಬಯಕೆಯನ್ನು ಸ್ಫುರಿಸಿಕೊಂಡು ತಾನೇ ಒಂದಿದ್ದದ್ದು ಹಲವಾಗಿ ತೋರ್ತಕ್ಕಂಥ ಲೀಲೆಯನ್ನು ಮಾಡಿದ. ಇದರಿಂದ ಈ ಸಿದ್ಧಾಂತ ನಮಗೇನು ಕೊಡ್ತೈತಂದ್ರೆ, ಲಿಂಗದಿಂದ ಹೊರಹೊಮ್ಮಿದ ಅಂಗವೆಲ್ಲವೂ ಮೂಲದಲ್ಲಿ ಲಿಂಗವೇ ಆಗಿತ್ತು. ಲೀಲೆಗಾಗಿ ಅಂಗಲಿಂಗವೆಂದು ಎರಡಾಗಿದ್ದರೂ ತನ್ನ ಮೂಲ ಸ್ವರೂಪದಲ್ಲಿ ಅದು ಕೇವಲ ಲಿಂಗವೇ ಆಗಿದೆ ಅಂತಕ್ಕಂಥ ಅರಿವನ್ನು ಈ ತತ್ವ ನಮಗೆಲ್ಲ ಕೊಡುವಂಥದ್ದು. ಹಾಗಾದ್ರೆ ಅದು ಏನು ಲೀಲೆ ಆಯಿತು ಅಂತ ಕೇಳಿದ್ರೆ, ನಮ್ಮ ಜೀವರಿಗೆ ಷಣ್ಮುಖ ಶಿವಯೋಗಿಗಳು ಪರಮಾತ್ಮನಿಂದ ತೋರಿ ಬಂದ ಲೀಲೆ ಎಂಥದ್ದು ಅಂತ ತೋರಿಸ್ಕೊಡ್ತಾರೆ ನಮಗೆಲ್ಲ. ಹಿಂಗೆ ಲಿಂಗ ಹಿಡ್ಕೊತಾರೆ, ಆ ಲಿಂಗಯ್ಯನ ಕುರಿತು ಅವ್ರು ಹೇಳ್ತಾರೆ ನೋಡಿ, ಎಷ್ಟು ಚಂದ ಮಾತಾಡ್ತಾರೆ. ನಾವು ಮಾತಾಡ್ತೀವಿ, ಅವರು ಹೆಂಗೆ ಮಾತಾಡ್ಯಾರ ನೋಡಬೇಕು. ಒಮ್ಮೆ ನೀವು ನಿಮ್ಮ ಸ್ವಲೀಲೆಯಿಂದ, ನೀವು ಅಂದರೆ ಪರಮಾತ್ಮನೇ, ಲಿಂಗವೇ, ನಿನ್ನ ಸ್ವಲೀಲೆಯಿಂದ ಜಗದ ಸಕಲ ಲೀಲಾ ವೈಭವಂಗಳ ನಟಿಸಬೇಕೆಂಬ ನೆನಹು ತೋರಲು ಆ ನೆನಹೆ ನಿರ್ಧರಿಸಿ ಚಿತ್ತೆನಿಸಿತ್ತು ನೋಡ. ಆ ಚಿತ್ತಿನಿಂದ ನಾದ ಬಿಂದು ಕಳೆಗಳೊಗೆದವು. ನಾದ ಬಿಂದು ಕಳೆ ಮೂಲ ಚಿತ್ತು ಸಹಜವಾಗಿ ಗಟ್ಟಿಗೊಂಡು ಅಖಂಡ ಪರಿಪೂರ್ಣ ಗೋಳಾಕಾರ ತೇಜೋಮೂರ್ತಿಯಪ್ಪ ಮಹಾಲಿಂಗವೆನಿಸಿತ್ತು.
ಆ ಮಹಾಲಿಂಗವು ತಾನೇ ಪಂಚಮುಖವನೈದು ಸದಾಶಿವ ತತ್ವವೆಂದೆನಿಸಿತ್ತು. ಆ ಸದಾಶಿವನಿಂದೆ ಬ್ರಹ್ಮ, ವಿಷ್ಣು, ರುದ್ರರೆಂಬ ತ್ರೈಮೂರ್ತಿಗಳು ದಯಿಸಿದರು. ಆ ತ್ರೈಮೂರ್ತಿಗಳಿಂದೆ ಸ್ವರ್ಗ, ಮರ್ತ್ಯ, ಪಾತಾಳವೆಂಬ ತ್ರೈಲೋಕಗಳು ಜನಿಸಿದವು. ಆ ತ್ರೈಲೋಕಗಳ ಮಧ್ಯದಲ್ಲಿ ಹೆಣ್ಣು, ಗಂಡು, ನಾಮ, ರೂಪ, ಕ್ರಿಯೆಯನ್ನೊಳಗೊಂಡ ಸಕಲ ಚರಾಚರವೆಲ್ಲವೂ ಜನಿಸಿತ್ತು ನೋಡ. ಇದು ಕಾರಣ. ಇದೆಲ್ಲವೂ ನಿಮ್ಮ ನೆನಹು ಮಾತ್ರದಿಂದಲಾಯಿತಯ್ಯ ಅಖಂಡೇಶ್ವರ, ಅಖಂಡೇಶ್ವರ. ಎಷ್ಟು ದೊಡ್ಡದ್ರಿ ಪರಮಾತ್ಮನ ಲೀಲೆ ಅಂದ್ರೆ, ನಿನ್ನೊಳಗ ಜಗದ ಲೀಲಾ ವೈಭವಂಗಳನ್ನು ನಟಿಸಬೇಕೆಂಬ ನೆನಹುದೋರಲು ನಾನು ಒಂದಿದ್ದದ್ದು ಹಲವಾಗಿ ನನ್ನೊಳಗಿರ್ತಕ್ಕಂಥ ಅಂಶವನ್ನೇ ಜೀವಾತ್ಮನೆಂಬ ಇನ್ನೊಂದು ಅಂಶವಾಗಿ ಪ್ರಪಂಚವನ್ನು ನಿರ್ಮಾಣ ಮಾಡಬೇಕು. ಆ ಪ್ರಪಂಚದೊಳಗಿಷ್ಟು ಅದ್ಭುತವಾದಂಥ ಬ್ರಹ್ಮಾಂಡವನ್ನು ಮಾಡಬೇಕು, ಇಲ್ಲಿಷ್ಟೆಲ್ಲ ಸೃಷ್ಟಿ ಮಾಡಬೇಕು ಅಂತ ನಿನ್ನೊಳಗೆ ಬರೀ ಒಂದು ನೆನಹು ತೋರಲು, ಆ ನೆನಹೇ ನಿರ್ಧರಿಸಿ ಅಂದರೆ ಗಟ್ಟಿಗೊಂಡು ಚಿತ್ತೆನಿಸಿತ್ತು. ಅದನ್ನೇ ಚನ್ನಬಸವಣ್ಣವ್ರು ಏನಂದ್ರು, ಗಕಾರವೇ ಚಿತ್ತು, ಗಕಾರವೇ ಚಿತ್ತು. ಇದನ್ನು ಭಾಳ ಲಕ್ಷ ಇಡಬೇಕು ನಾವೆಲ್ಲ. ಚಿತ್ತು ಬೇರೆ, ಚಿತ್ತ ಬೇರೆ, ಚಿತ್ತ ಬೇರೆ, ಮತ್ತು ಇವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಮೂಲ ಚಿತ್ತು ಅಂತಾರ, ಜ್ಞಾನ ಚಿತ್ತು ಅಂತಾರ, ನಿರ್ಮಲ ಮಹಾಜ್ಞಾನ ಚಿತ್ತು ಅಂತಾರ. ಇದೆಲ್ಲವೂ ಒಂದೇ. ಯಾವುದದು? ಪರಮಾತ್ಮ ಈ ಸೃಷ್ಟಿ ಮಾಡಬೇಕನ್ನಿಸಿದಾಗ ಇಡೀ ಸೃಷ್ಟಿಯ ಬೀಜ ರೂಪವಾಗಿದ್ದದ್ದೇ ಮೂಲ ಚಿತ್ತು, ಮೂಲ ಚಿತ್ತು. ಆ ಮೂಲ ಚಿತ್ತುವಿಗೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಏನಂತ ಹೆಸರು ಕೊಡ್ತಾರೆ? ಆ ಮೂಲ ಚಿತ್ತುವೇ ಬಸವಣ್ಣನ ಸ್ವರೂಪ ಅಂತ ಹೇಳುತ್ತಾರೆ. ಅದುವೇ ಮಹಾಜ್ಞಾನ ಸ್ವರೂಪ. ಅಖಂಡ ಮಹಾಜ್ಞಾನಿಯಾಗಿ ಮೂಲ ಚಿತ್ತಿನ ಚಿದಂಗ ರೂಪವಾಗಿ ಈ ಧರೆಗೆ ಅವತರಿಸಿದ್ದು ಬಸವ ಅನ್ನತಕ್ಕಂಥ ತತ್ವರೂಪ. ಅದು 12ನೇ ಶತಮಾನ ಕಾರುಣ್ಯಕಾಯವನ್ನು ಧರಿಸಿದ ರೂಪ, ಅದು ಸಾಕಾರದ ಬಸವನ ರೂಪ. ಆದರೆ ಈ ಸಾಕಾರ ಬಸವನ ಹಿಂದಿನ ನಿರಾಕಾರ ಪರತತ್ವ ಯಾವುದು ಅಂದ್ರೆ ಮೂಲ ಚಿತ್ತು. ನಮ್ಮ ಬಸವಣ್ಣವ್ರು ಎಲ್ಲಿಯವರು ಹೆಂಗಂದ್ರೆ, ಅನಾದಿ ಪರಶಿವನಿಂದ ತೋರಿ ಬಂದ ಪ್ರಪ್ರಥಮ ಸೃಷ್ಟಿಯ ಬೀಜ ರೂಪವೇ ಬಸವ. ಬಸವ ಈಗೇನು ಅರ್ಥ ಆಗ್ತೈತಂದ್ರೆ ನಮಗೆ, ಅದಕ್ಕೆ ಚನ್ನಬಸವಣ್ಣವ್ರು ಏನಂತಾರ, ಆದಿ ಬಸವಣ್ಣ ಅನಾದಿ ಲಿಂಗವೆಂದೆಂಬರು ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಆದಿ ಲಿಂಗ ಅನಾದಿ ಬಸವಣ್ಣ. ಯಾಕೆ ಬಸವಣ್ಣ ಅನಾದಿ ಅಂದ್ರೆ, ಮಹಾಲಿಂಗ ನಿಷ್ಕಲಲಿಂಗ ಇವು ತೋರಿ ಬರೋಕ್ಕಿಂತ ಮೊದಲು ಮೂಲ ಚಿತ್ತು ಉದಯವಾಯಿತು. ಆ ಚಿತ್ತಿನಿಂದ ನಾದ ಬಿಂದು ಕಳೆಗಳು ಹುಟ್ಟಿ ಮುಂದೆ ಮಹಾಲಿಂಗವಾಯಿತು. ಆ ಲಿಂಗ ಅನ್ನೋ ತತ್ವ ತೋರಿ ಬರೋಕ್ಕಿಂತ ಮೊದಲು ಮೂಲ ಚಿತ್ತಿನ ಚಿನ್ನಾದ ಸ್ವರೂಪವಾಗಿ ಬಸವಣ್ಣ ಉದಯಿಸಿದ ಕಾರಣ ಬಸವಣ್ಣನೇ ಅನಾದಿ, ಮಹಾಲಿಂಗವೇ ಆದಿ. ಈ ನೆಲೆಯನ್ನು ನಾವು ಅರ್ಥ ಮಾಡ್ಕೋಬೇಕಿಲ್ಲ. ಅರ್ಥ ಆತಲ್ರಿ? ಆ ಒಂದು ನೆಲೆಯಲ್ಲಿ ಆ ಮೂಲ ಚಿತ್ತುವೇ ಗಕಾರವೆಂಬ ಚಿತ್ತು. ಲಿಕಾರ ಅಂದರೆ ಶೂನ್ಯ, ಬಿಂದು ಅಂದರೆ ಶೂನ್ಯದಿಂದ ಹೊರಹೊಮ್ಮಿದ ಲೀಲಾ ವಿನೋದದ ತರಂಗ, ಗ ಅಂದರೆ ಚಿತ್ತು. ಹಾಗಾದ್ರೆ ಇಲ್ಲಿ ಶಿವಯೋಗಿಗಳು ನಮಗೇನು ತೋರಿಸ್ಕೊಟ್ರು, ನಿಮ್ಮಲ್ಲಿ ಲೀಲಾ ವಿನೋದದ ಬಯಕೆ ತೋರಿ ಬಂದಾಗ ನೆನಹು ಏನು ಆಯಿತು, ಆ ನೆನಹೇ ಗಟ್ಟಿಗೊಂಡು ಚಿತ್ತೆನಿಸಿತ್ತು. ಹಂಗಾರೆ ಚಿತ್ತಿನೊಳಗೆ ಏನೇನಿತ್ತು ಅಂದ್ರೆ, ಚಿತ್ತು ಅನ್ನುವ ಮೂಲ ಬೀಜ ಒಂದಿಷ್ಟು ತನ್ನನ್ನು ಓಪನ್ ಮಾಡಿಕೊಂಡಾಗ, ಆ ಮೂಲ ಚಿತ್ತು ಒಂದಿಷ್ಟು ಪ್ರಕಟಗೊಂಡಾಗ ಅಲ್ಲಿ ತೋರಿ ಬಂದದ್ದೇ ನಾದ, ಬಿಂದು, ಕಳೆ ಎಂಬ 3 ತತ್ವಗಳು. ಈ ಪ್ರಪಂಚದೊಳಗ ಮೂಲ ತತ್ವ ಇರೋದೇ ನಾದ, ಬಿಂದು, ಕಳೆಗಳು. ಅದಾದ ನಂತರ ಇವತ್ತಿಗೂ ನಾವೇನೇ ಮಾಡಬೇಕಾದ್ರೂ ಕೂಡ ಒಂದು ವಸ್ತು ಸೃಷ್ಟಿ ಆಗಬೇಕಾದ್ರೆ ಅಲ್ಲಿ ನಾದಿರಬೇಕು, ಬಿಂದು ಇರಬೇಕು, ಅದರಿಂದ ಕಳೆ ತೋರಿ ಬರ್ತೈತಿ. ಒಂದು ಇಂಡಸ್ಟ್ರಿ ಒಳಗೆ ಒಂದು ಪ್ರಾಡಕ್ಟು ಹೊಸದಾಗಿ ಓಪನ್ ಆಗ್ಬೇಕಂದ್ರೆ, ಪ್ರೊಡ್ಯೂಸ್ ಆಗಬೇಕಂದ್ರೆ, ಒಂದು ಉತ್ಪನ್ನ ತೆಗಿಬೇಕಂದ್ರೆ ಮೊದಲು ಎಂಟ್ರಪ್ರೀನಿಯರ್ ಯಾರು ಇರ್ತಾನ, ಇಂಡಸ್ಟ್ರಿಯಲಿಸ್ಟು, ಅವನ ತಲೆಯಾಗ ವಿಚಾರ ಬರಬೇಕು, ಲೀಲೆ ಮಾಡಬೇಕು ಅಂತ. ನಾನೊಂದು ಹೊಸ ಪ್ರಾಡಕ್ಟ್ ತೆಗಿಬೇಕಂತ ವಿಚಾರ ಮಾಡಬೇಕು. ಹೆಂಗೆ ವಿಚಾರ ಮಾಡಬೇಕು?
ಕುಂತ್ರು ನಿಂತರು ಅಂತ ತಲೆಯಾಗ ಅದ ನಾದ ಹೊಡಿತಿರಬೇಕು. ಏನಂತ ಏನಾರ ಒಂದು ಹೊಸದು ಮಾಡಬೇಕು, ಈ ಕಾಂಪಿಟೇಟಿವ್ ಮಾರ್ಕೆಟ್ದಾಗ ನನ್ನ ಪ್ರಾಡಕ್ಟು ಚಲೋ ಇರಬೇಕು, ಹೊಸದು ಮಾಡಬೇಕಂತ. ಇದೇ ನಾದ ಗಂಟಿ ಹೊಡಿತೈತೆ ನೋಡ್ರಿ, ಮ್ಯಾಗ ಮಾಡು ಅಂತ ಪ್ರೇರಣೆ ಕೊಡ್ತೈತಲ್ಲ, ವಿಚಾರಕ್ಕೆ ಬೆಳೆಸ್ತೈತಲ್ಲ, ಇದೇ ನಾದ. ಅವ ವಿಚಾರ ಮಾಡಿ ಸುಮ್ಮನೆ ಕುಂಡ್ರೋದಿಲ್ಲ. ಮರನೇ ದಿನ ಫ್ಯಾಕ್ಟ್ರಿಗೆ ಬಂದು ತನ್ನ ಎಲ್ಲ ಕಲೀಗ್ಸ್ ಕೂಡಿಸ್ಕೊಂಡು ಇಂಜಿನಿಯರ್ಸ್ನ ಎದುರಿಗಿಟ್ಟುಕೊಂಡು ತನ್ನೊಳಗೆ ಬಂದಂಥ ನಾದವನ್ನು ಕ್ರಿಯಾರೂಪಕ್ಕೆ ಎಕ್ಸಿಕ್ಯೂಷನ್ ಮಾಡ್ತಾನಲ್ಲ, ಆವಾಗ ಅವರು ಒಂದು ಎದುರಿಗೆ ಚಾಕೌಟ್ ಮಾಡ್ತಾರೆ. ಎದುರಿಗೆ ಪೇಪರು ಪೆನ್ನು ಹಿಡ್ಕೊಂಡು ಮೆಜರ್ಮೆಂಟ್ ಸ್ಕೇಲ್ ಹಿಡ್ಕೊಂಡು ಇದನ್ನು ಏನೇನು ಮಾಡಿದ್ರೆ ಏನು ಹಾಕೈತಿ ಅಂತ ಅದಕ್ಕೊಂದು ರೂಪ ಕೊಡ್ತಾರೆ, ನಕ್ಷೆ ಹಾಕ್ತಾರೆ. ಅದುವೇ ಬಿಂದು. ಅದಾದ ಮೇಲೆ ಒಂದಿಷ್ಟು ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ಸ್, ಕಚ್ಚಾ ವಸ್ತುಗಳನ್ನು ತರಿಸಿ ಅದನ್ನು ತಮ್ಮ ಇಂಡಸ್ಟ್ರಿ ಒಳಗೆ ಒಂದು ರೂಪ ಕೊಟ್ಟು ತಯಾರು ಮಾಡಿ ಪ್ರಾಡಕ್ಟ್ ತೋರಿಸ್ತಾರೆ. ಹಂಗಾರೆ ಯಾವುದು ಅವನಲ್ಲಿ ಮೂರ್ತ ಸ್ವರೂಪವಾಗಿ ಮಾಡಬೇಕು ಅಂತ ತಲೆಯೊಳಗೆ ಹೊಳೆದಿತ್ತೋ ಅದು ಪ್ರಾಡಕ್ಟ್ ಆಗಿ ಕೈಯಾಗಿ ಬಂತು. ಹಂಗಾರೆ ಅವನೊಳಗಿದ್ದದ್ದು ನಿರಾಕಾರ, ಬಿಂದು ಸಾಕಾರ ನಿರಾಕಾರ, ಆ ಪ್ರಾಡಕ್ಟು ಪೂರ್ಣ ಸಾಕಾರ. ಅರ್ಥ ಆತಲ್ರಿ? ಅವನ ತಲೆಯಾಗಿದ್ದ ವಿಚಾರ ನಮ್ಮ ಕಣ್ಣಿಗೆ ಕಾಣ್ತಿದ್ದಿಲ್ಲ, ಅದು ನಿರಾಕಾರ. ಇಲ್ಲಿ ನಕ್ಷೆ ಹಾಕಿದ, ಆದ್ರೆ ಅದು ಪ್ರಾಡಕ್ಟ್ ಅಲ್ಲ, ಪ್ರಾಡಕ್ಟಿನ ನಕ್ಷೆ. ಅದಕ್ಕದು ಪೂರ್ಣ ಸಾಕಾರನೂ ಅಲ್ಲ, ಪೂರ್ಣ ನಿರಾಕಾರನೂ ಅಲ್ಲ, ಅದಕ್ಕದು ಸಾಕಾರ ನಿರಾಕಾರ. ಯಾವಾಗ ಅದು ರೂಪಾಗಿ ಹಿಂಗೆ ಕೈಯಾಗ ಕೊಟ್ಟರು, ಕೈಗೆ ಸಿಕ್ತು, ಆವಾಗದು ಪೂರ್ಣ ಸಾಕಾರ. ಇದುವೇ ನಾದ, ನಕ್ಷೆ, ಬಿಂದು, ಉತ್ಪನ್ನ ಕೈಯಾಗಿ ಬಂದಾಗ ಕಳೆ. ಇದೇ ರೀತಿಯಾಗಿ ಪ್ರಪಂಚವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದೇ ನಾದ. ಆ ಪ್ರಪಂಚವನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ಪರಮಾತ್ಮನಿಂದ ಹೊರಗೆ ಬಿದ್ದಿರ್ತಕ್ಕಂಥ ಪ್ರಪ್ರಥಮ ನಕ್ಷೆಯೇ ಮೂಲ ಚಿತ್ತು. ಆ ಮೂಲ ಚಿತ್ತುವಿನೊಳಗೆ ಇಡೀ ಬ್ರಹ್ಮಾಂಡದ ಮ್ಯಾಪ ಇತ್ರಿ. ಅದರೊಳಗೆ ಏನೇನು ಬರಬೇಕಿದ್ರೊಳಗೆ ಅನ್ನೋದು ಎಲ್ಲವನ್ನು ಒಳಗೊಂಡಂಥದ್ದು ಮೂಲ ಚಿತ್ತು. ಈ ಸೃಷ್ಟಿಯ ಮೂಲ ಬೀಜವಾಗಿತ್ತು, ಅದುವೇ ಚಿತ್ತು. ಆ ಚಿತ್ತಿನಿಂದ ಪ್ರಕಟಗೊಂಡದ್ದು ಇದೇ ನಾದ, ಬಿಂದು ಮತ್ತು ಕಳೆ. ಈ ನಾದ, ಬಿಂದು, ಕಳೆಗಳು ಮತ್ತು ಆ ಮೂಲ ಚಿತ್ತದರ ತಾಯಿ ಇತ್ತಲ್ಲ, ಇವರು 4 ಮಂದಿ ಸೇರಿಕೊಂಡ್ರು, ಅದು ಮತ್ತೊಂದು ರೂಪ ತಗೊಂಡು ಬಿಡ್ತು, ಹೊಸ ರೂಪ. ಅದು ಯಾವುದು? ಅಖಂಡ, ಪರಿಪೂರ್ಣ, ಗೋಲಾಕಾರ, ತೇಜೋಮೂರ್ತಿಯ ಮಹಾಲಿಂಗವಾಯಿತು ನೋಡ. ಮಹಾಲಿಂಗದ ಸ್ವರೂಪ. ಮೂಲದಲ್ಲಿ ಶೂನ್ಯ ಎಲ್ಲವನ್ನು ಒಳಗೊಂಡ ಕಾರಣ ನಿಷ್ಕಲಲಿಂಗ. ಆ ನಿಷ್ಕಲಲಿಂಗವೇ ಮುಂದೆ ಮಹಾಲಿಂಗ ಅನ್ನತಕ್ಕಂಥ ರೂಪ ತಾಳ್ತು. ಆ ಮಹಾಲಿಂಗವು ತಾನೇ ಮುಂದೆ ಪಂಚಮುಖವನ್ನೈದಿ ತಾನೇ ಸದಾಶಿವನೆಂದೆನಿಸಿತ್ತು. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯವೆಂಬ ಪಂಚಮುಖಗಳನ್ನು ಯಾಕೆ ಬೇಕಾಯ್ತಂದ್ರೆ ಒಂದೊಂದು ಮುಖದೊಳಗೊಂದೊಂದು ತತ್ವಗಳು ಉದಯ ಆಗಬೇಕಾಗಿತ್ತು. ಪಂಚಕಲೆಗಳು, ಪಂಚ ಸಾಧಾಕ್ಯಗಳು, ಪಂಚಮಹಾಭೂತಗಳು, ಪ್ರಣವ ಪಂಚಾಕ್ಷರಗಳು, ಇವೆಲ್ಲವೂ ಪಂಚಶಕ್ತಿಗಳು, 25 ತತ್ವಗಳು, ಪಂಚವಿಂಶತಿ ತತ್ವಗಳ ಸಮರಸದಿಂದ ಸಾಕಾರದ ಕಳಾಸ್ವರೂಪವಾದ ಬ್ರಹ್ಮಾಂಡ ಮತ್ತು ನಮ್ಮ ದೇಹವಾದ ಪಿಂಡಾಂಡ ನಿರ್ಮಾಣ ಆಗಬೇಕಾಗಿತ್ತು. ಅದಕ್ಕೆ ಮಹಾಲಿಂಗ ತಾನೇ ಸದಾಶಿವನ ಸ್ವರೂಪವನ್ನು ತಾಳ್ತು. ಆ ಸದಾಶಿವನಿಂದೆ ಸ್ವರ್ಗ, ಮರ್ತ್ಯ, ಪಾತಾಳವೆಂಬ ತ್ರೈಲೋಕಗಳು ಜನಿಸಿ ಈ ತ್ರೈಲೋಕಗಳಲ್ಲಿ ನಾಮ, ರೂಪ, ಕ್ರಿಯೆಗಳನ್ನು ಒಳಗೊಂಡ ಹೆಣ್ಣು, ಗಂಡು, ಸಕಲ ಸಚರಾಚರ ಜೀವಿಗಳು ಉದಯವಾಯಿತು. ಹಾಗಾದ್ರೆ ಇದಿಷ್ಟೆಲ್ಲ ಯಾವುದರಿಂದ ಆಯಿತು ಅಂದರೆ ಅಖಂಡೇಶ್ವರ ನಿಮ್ಮ ಒಂದು ನೆನಪು ಮಾತ್ರದಿಂದ ಇಷ್ಟೆಲ್ಲವೂ ಆಯಿತು ಅನ್ನೋದನ್ನು ಇಲ್ಲಿ ಷಣ್ಮುಖ ಶಿವಯೋಗಿಗಳು ಪರಮಾತ್ಮನ ಲೀಲೆ ಅಂದ್ರೇನು, ಚಿತ್ತು ಅಂದ್ರೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಹಾಗಾದ್ರೆ ಇದರಿಂದ ನಮಗೆ ಏನು ತೋರಿ ಬಂತು ಅಂದ್ರೆ ಲಿಂಗ ತತ್ವ ಅಂದರೆ ಮೂಲದಲ್ಲಿ ಶೂನ್ಯ ಅಂದರೆ ಏನೂ ಇಲ್ಲದ ಸ್ತಬ್ಧ ನೀರವತೆ. ಆ ನೀರವತೆಯಲ್ಲಿ ಒಂದು ಲೀಲಾ ವಿನೋದದ ತರಂಗ. ಅದರ ಪರಿಣಾಮದಿಂದ ತೋರಿ ಬಂದದ್ದೇ ಸೃಷ್ಟಿಯ ಮೊಟ್ಟ ಮೊದಲನೆಯ ಅಂಕುರ, ಸೃಷ್ಟಿಯ ಮೊದಲ ಭಿತ್ತಿ, ಅದುವೇ ಚಿತ್ತು, ಮೂಲ ಚಿತ್ತು. ಆ ಚಿತ್ತುವಿನಿಂದ ಸಕಲ ಬ್ರಹ್ಮಾಂಡ ಪಿಂಡಾಂಡಾದಿಗಳ ಉದಯವಾಯಿತು. ಹೀಗೆ ಉದಯವಾದ ಬ್ರಹ್ಮಾಂಡದಲ್ಲಿ ಲಿಂಗವು ತಾನೇ
ಚೈತನ್ಯಾಂಶಕವಾಗಿ ಜೀವಾತ್ಮನಲ್ಲಿ ಶಿವಾಂಶಿಕನಾಗಿ ಆತ್ಮ ಚೈತನ್ಯವಾಗಿ ಅದೇ ಶೂನ್ಯ ಸರ್ವರಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ತಾನೇ ಸಾಕ್ಷೀಭೂತವಾಗಿ ನೆಲೆಸ್ತು. ಹಾಗಾಗಿ ಲಿಂಗ ಅಂದರೆ ಅದು ನಿರಾಕಾರವೂ ಹೌದು, ತಾನು ಲೀಲೆಗೈದರೆ ಬ್ರಹ್ಮಾಂಡ ರೂಪದಲ್ಲಿ ಸಾಕಾರವೂ ಹೌದು. ಸಾಕಾರ ನಿರಾಕಾರವೆಂಬ ಎರಡೂ ರೂಪಗಳನ್ನು ತನ್ನ ಇಚ್ಛಾ ಮಾತ್ರದಿಂದ, ತನ್ನ ಲೀಲಾ ಮಾತ್ರದಿಂದ ಎರಡು ರೂಪಗಳನ್ನು ತಾಳ್ತಕ್ಕಂಥ ಏಕೈಕ ಶಕ್ತಿ ಅಂದರೆ ಅದು ಲಿಂಗತತ್ವ. ಲಿಂಗತತ್ವ. ಹಾಗಾದರೆ ಅಂತಪ್ಪ ಲಿಂಗ ತತ್ವ ಏನಿದೆಯಲ್ಲ ಅದನ್ನು ಕುರಿತು ಒಂದಿಷ್ಟು ಸಂಕ್ಷಿಪ್ತವಾಗಿ ಸ್ವತಂತ್ರ ಸಿದ್ಧಲಿಂಗ ಶಿವಯೋಗಿಗಳು ಒಂದು ವಚನ ಹೇಳ್ತಾರೆ ನೋಡ್ರಿ. ಲಿಂಗವೆಂಬುದು ಸರ್ವಕಾರಣ ಪರಮನಿರ್ಮಲ, ಲಿಂಗವೆಂಬುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ, ಲಿಂಗವೆಂಬುದು ಜನ್ಮವಾರುದಿಯ ದಾಟಿಸುವ ಭೈತ್ರವು, ಲಿಂಗವೆಂಬುದು ಶರಣನ ಹೃದಯದಲ್ಲಿ ತೊಳಗಿ ಬೆಳಗುವ ಪರಂಜ್ಯೋತಿರ್ಮಯ ಸ್ವರೂಪವು. ಇದು ಕಾರಣ ಇಂತಪ್ಪ ಲಿಂಗವನರಿತವನೇ ಅರಿತವನು ನೋಡ ಸ್ವತಂತ್ರ ಸಿದ್ಧಲಿಂಗೇಶ್ವರ. ಲಿಂಗದ ಸ್ವರೂಪ ಏನಂದರೆ ಲಿಂಗವೆಂಬುದು ಸರ್ವಕಾರಣ ಪರಮ ನಿರ್ಮಲ. ಲಿಂಗ ಹೆಂಗೈತಂದ್ರೆ ಸರ್ವಕ್ಕೂ ಕಾರಣವಾದ ಒಂದೇ ಒಂದು ಪರವಸ್ತು ಅದು. ಅದನ್ನು ಬಿಟ್ಟರೆ ಈ ಪ್ರಪಂಚದೊಳಗೆ ಕಾರ್ಯ ಕಾರಣ ಸಂಬಂಧ ಇರೋದು ಕೇವಲ ಲಿಂಗಕ್ಕೆ ಮಾತ್ರ. ಕಾರ್ಯವೊಂದು ಕಾರಣ ಒಂದಲ್ಲ, ಕಾರ್ಯವು ತಾನೇ, ಕಾರಣವು ತಾನೇ, ಆದಿಯು ತಾನೇ, ಅನಾದಿಯು ತಾನೇ, ಅಂತ್ಯವು ತಾನೇ. ಎಲ್ಲವನ್ನ ಮಾಡ್ತಕ್ಕಂಥ ಆದಿ ಅಂತ್ಯಗಳಿಗೆ ಕಾರಣವಾಗಿ ಆದಿ ಅಂತ್ಯಗಳನ್ನು ಮೀರಿ ನಿಂತಿರ್ತಕ್ಕಂಥ ಒಂದೇ ಒಂದು ವಸ್ತು ಅಂದರೆ ಅದು ಲಿಂಗತತ್ವ. ಲಿಂಗತತ್ವ. ಅದಕ್ಕೆ ಅದನ್ನು ಏನಂತ ಕರೆದ್ರು? ಸರ್ವಕಾರಣ. ಸರ್ವಕಾರಣ. ಈ ಪ್ರಪಂಚದೊಳಗೆ ಏನೇನು ನಡೆದೈತೆ ಅದೆಲ್ಲ ಲಿಂಗ ಕಾರಣದಿಂದನೇ ನಡೆದೈತಿ. ಇದು ನಮ್ಮ ಬದುಕಂತ ನಾವು ತಿಳಿದೀವಿ, ಇದು ನಮ್ಮ ಬದುಕಲ್ರಿ, ಇದು ಲಿಂಗದ ಲೀಲೆ ನಡೆದೈತಿ. ಲಾಭ ಆತು ಲಿಂಗದ ಲೀಲೆ, ನಷ್ಟ ಆತು ಲಿಂಗದ ಲೀಲೆ, ಬದುಕಿನೊಳಗೆ ಸುಖ ಬಂತು ಲಿಂಗದ ಲೀಲೆ, ದುಃಖ ಬಂತು ಲಿಂಗದ ಲೀಲೆ. ಲಿಂಗ ತನ್ನ ಲೀಲೆಗಾಗಿ ಸಕಲ ಜೀವಾತ್ಮರನ್ನು ಉಪಕರಣವಾಗಿ ಬಳಸಿ ತನ್ನ ಲೀಲಾ ನಡೆಸೈತಿ. ಅದಕ್ಕೆ ಏನಾರ ಆದ್ರೆ ನಾವು ನಗುದು ಬೇಡ, ಅಳುದು ಬೇಡ, ಏನಂತ ತಿಳಿಯೋನು ಲಿಂಗದ ಲೀಲೆಯಿಂದ ಇದು ನಡೆದೈತಿ ಪ್ರಪಂಚ. ಮಳೆ ಬಂತು ಲಿಂಗದ ಲೀಲೆ, ಮಳೆ ಹೋತು ಲಿಂಗದ ಲೀಲೆ, ಬೆಳೆ ಬಂತು ಲಿಂಗದ ಲೀಲೆ, ಬೆಳೆ ಹೋತು ಲಿಂಗದ ಲೀಲೆ. ಒಟ್ಟಾರೆಯಾಗಿ ಈ ಪ್ರಪಂಚದೊಳಗೆ ಅಜ್ಞಾನ ಅನ್ನೋದನ್ನು ಆವರಿಸಿ ತನ್ನ ಲೀಲೆಯನ್ನು ನಿರಂತರವಾಗಿ ನಡೆಸಿದವ ಯಾರು ಅಂದರೆ ಲಿಂಗಯ್ಯ. ಲಿಂಗಯ್ಯ ಅಂಥ ಲಿಂಗದ ಲೀಲೆಯೇ ಸರ್ವಕ್ಕೂ ಕಾರಣವಾದ ನೆಲೆಯಲ್ಲಿ ಲಿಂಗವೆಂಬುದು ಸರ್ವ ಕಾರಣ ಪರಮ ನಿರ್ಮಲ. ಈ ಜಗತ್ತಿನ ಲೀಲೆ ನಡೆಸಕ್ಕೆ ತಾನು ಮಲತ್ರಯಗಳನ್ನು ನಮಗೆ ಕೊಟ್ಟಾನ. ಯಾರು ಕೊಟ್ಟರಿ ಮಲತ್ರಯ? ನಮಗೆ ಲಿಂಗಯ್ಯ ಕೊಟ್ಟಾನ. ಆದರೆ ಮಲತ್ರಯಗಳನ್ನು ನಮಗೆ ಅಂಟಿಸಿ ಆ ಮಲತ್ರಯಗಳ ಅಂಟು ತನಗೆ ಎಳ್ಳಷ್ಟು ಹಚ್ಕೊಳ್ದಂಗೆ ಅದನಲ್ಲ, ಅದಕ್ಕೆ ಅವನು ಪರಮ ನಿರ್ಮಲ. ಯಾವ್ರಿ ಮಲತ್ರಯಗಳು? ಅಣವಮಲ, ಮಾಯಾಮಲ, ಕಾರ್ಮಿಕ ಮಲ. ನಿನ್ನೆ ಚಿಂತನೆ ಮಾಡಿದ್ವಲ್ಲ, ಅಂಥ ಕೆಟ್ಟು ಹೊಲಸು ಮಲತ್ರಯಗಳನ್ನು ನಾವು ಏನು ಮಾಡಿ ಕಳೆದ್ರೂ ಕಳ್ಕೊಳ್ಳೋಕೆ ಆಗದಂಥ ಮಲತ್ರಯಗಳನ್ನು ನಮಗೆ ಅಂಟಿಸ್ಯಾನ. ತಾನು ಮಾತ್ರ ಅಂಟಿಗೆ ಹೊರಗಾಗಿ ನಿಂತಾನ. ಜನನ ಮರಣಗಳನ್ನು ನಮಗೆ ಕೊಟ್ಟಾನ, ತಾನು ಜನನ ಮರಣಗಳಿಗೆ ಅತೀತವಾಗಿದ್ದಾನ. ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನ, ತಾನೆಂದಿಗೂ ಸೃಷ್ಟಿ ಸ್ಥಿತಿ ಲಯಕ್ಕೆ ಒಳಗಾಗದಂಗದನ. ಅದಕ್ಕೆ ಪರಮಾತ್ಮನ ಸ್ವರೂಪ ಹೆಂಗಂದ್ರೆ ಅವನು ಸರ್ವಕ್ಕೂ ಕಾರಣ, ಆದರೆ ತಾನು ಮಾತ್ರ ಪರಮ ನಿರ್ಮಲ. ಪರಮ ನಿರ್ಮಲ ಸ್ವಚ್ಛದಾನ್ರಿ ಅವ. ಭಾಳ ಜಾಣ ಅಲ್ರಿ ಪರಮಾತ್ಮ. ಇದು ನೋಡಿದ್ರೆ ಅನ್ನಿಸ್ತೈತಲ್ಲ, ನಮ್ಮನ್ನೆಲ್ಲ ಆಟ ಆಡಕ್ಕೆ ಹಚ್ಚಿ, ಲೀಲಾ ಮಾಡಕ್ಕೆ ಹಚ್ಚಿ, ಅಳಿಸಿ ನಗಿಸಿ ತಾನು ಮಾತ್ರ ಸ್ಥಿತಪ್ರಜ್ಞನಾಗಿ ಮಲರಹಿತನಾಗಿ ಆರಾಮ್ ಕುಂತು ಬಿಟ್ಟಾನ. ನಮ್ಮನ್ನು ಇದಕ್ಕೆಲ್ಲ ಹೊಲಸಿಗೆ ನಿಂದಿರಿಸ್ಬಿಟ್ಟಾನ. ಯಾಕಂದ್ರೆ ನಿನ್ನೊಳಗೆ ನಾನು ಬಂದು ಚೈತನ್ಯವಾಗಿ ನೆಲೆಸೇನಿ, ಅರಿವಿನ ಬೆಳಕಾಗಿ ಅದೀನಿ, ನಿನ್ನ ಮಾನವ ಪ್ರಯತ್ನದಿಂದ ನೀನು ಒಂದಿಷ್ಟು ಪ್ರಯತ್ನ ಮಾಡು ಅಂತ ನಮಗೆ ಈ ಥರ ಬಿಟ್ಟಾನಿಲ್ಲ. ಅವನಿಗೇನು ನಮ್ಮ ಬಗ್ಗೆ ಏನು ಕೆಟ್ಟಿಲ್ಲ. ನಾನು ನಿನ್ನೊಳಗೆ ಅದೀನಿಲ್ಲೋ, ನನ್ನ ಶಕ್ತಿ ನಿನಗೆ ಕೊಟ್ಟೇನಿಲ್ಲೋ, ಮತ್ತು ನಿನ್ನ ಪ್ರಯತ್ನ ಏನೈತಿ? ನೀನು ಪ್ರಯತ್ನ ಮಾಡು, ಪ್ರಯತ್ನ ಮಾಡಿ ಮ್ಯಾಗ ಬಾ, ನನ್ನ ಬಲ ನಿನಗೆ ಗುರುವಿನ ರೂಪವಾಗಿ ಕೊಡ್ತೀನಿ ಅಂತ ಅಭಯ ಕೊಡ್ತಾನೆ ಲಿಂಗಯ್ಯ. ಅದಕ್ಕೆ ಅವನು ಪರಮ ನಿರ್ಮಲ. ಲಿಂಗವೆಂಬುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಇದು ಬಹಳ ಮುಖ್ಯ. ಲಿಂಗದ ಪಂಚಲಕ್ಷಣಗಳಿವು.
ಲಿಂಗದ ವ್ಯಾಖ್ಯಾನ ಮಾಡಬೇಕಾದ್ರೆ ಲಿಂಗ ಅಂದ್ರೆ ಅದು ಸತ್ತು, ಚಿತ್ತು, ಆನಂದ, ನಿತ್ಯ ಮತ್ತು ಪರಿಪೂರ್ಣವೆಂಬ ಪಂಚಲಕ್ಷಣಗಳಿಂದ ಪರಿಶೋಭಿಸುವ ಏಕೈಕ ಪರವಸ್ತುವೇ ಲಿಂಗ ತತ್ವ. ಈ ಲಕ್ಷಣಗಳು ಲಿಂಗಕ್ಕೆ ಬಿಟ್ಟರೆ ಇನ್ಯಾರಿಗೂ ಇರೋದಿಲ್ಲ. ಇದಿರೋದು ಯಾರಿಗೆ? ಕೇವಲ ಲಿಂಗಕ್ಕೆ ಮಾತ್ರ. ಆ ಲಿಂಗ ತತ್ವದ 5 ಲಕ್ಷಣಗಳು ಏನು ಹೇಳ್ತಾವಂದ್ರೆ, ಲಿಂಗ ಸತ್ಸ್ವರೂಪ, ಅದಕ್ಕೆ ಸದ್ರೂಪ ಅಂತಲೂ ಕರೀತಾರೆ. ಸತ್ ಅಂದ್ರೆ ಏನು? ಯಾವುದಕ್ಕೆ ಸತ್ ಅಂತ ಕರೀತಾರ? ತ್ರಿಕಾಲಾಭಾವಿತ ಸತ್ಯ ವಸ್ತುವಿಗೆ ಸತ್ಸ್ವರೂಪ ಅಂತ. ತ್ರಿಕಾಲ ಅಂದರೆ ಭೂತ, ವರ್ತಮಾನ ಮತ್ತು ಭವಿಷ್ಯ ಅಂತಕ್ಕಂಥ 3 ಕಾಲಗಳಲ್ಲಿ ಯಾವ ಬಾಧೆಗೂ ಒಳಗಾಗದಂತೆ ಅಬಾಧಿತವಾಗಿ ನಿಂತಿರ್ತಕ್ಕಂಥ ಸತ್ಯಕ್ಕೆ ಲಿಂಗ ಅಂತ ಕರೀತಾರೆ. ಅದಕ್ಕೆ ಯಾರೂ ಏನು ಮಾಡೋಕ್ಕಾಗೋದಿಲ್ಲ, ಯಾವ ದಾಳಿ ಆಕ್ರಮಣಗಳಿಗೂ ಅದು ಒಳಗಾಗೋದಿಲ್ಲ. ತ್ರಿಕಾಲದಲ್ಲಿ ಕೂಡ ತಾನು ಹೆಂಗಿತ್ತೋ ಹಾಗೇ ಇರೋದೈತಲ್ಲ, ಯಾವ ಬಾಧೆಗೆ ಒಳಗಾಗದಂತೆ, ನಾಶವಾಗದಂತೆ ಅಕ್ಷಯ ಸ್ವರೂಪವಾಗಿರೋದೈತಲ್ಲ, ಅದಕ್ಕೆ ಸತ್ ಅಂತ ಕರೀತಾರೆ. ಚಿತ್ ಅಂದರೆ ಈ ವಿಶ್ವದ ಸಕಲವೆಲ್ಲವನ್ನು ಅರಿಯುವ ಏಕೈಕ ಸರ್ವಜ್ಞ ಮಹಾಮೂರ್ತಿ ಲಿಂಗವಾದ ಕಾರಣ ಅದಕ್ಕೆ ಚಿತ್ ಅಂತ ಕರೀತಾರೆ. ವಿಶ್ವದ ಸಕಲ ಜ್ಞಾನಗಳ ಮೂಲ ಆಗರ ಲಿಂಗವೇ ಆಗಿರೋದರಿಂದ ಆ ಪರಮಾತ್ಮನಿಗೆ ಚಿದ್ರೂಪ ಅಂತ ಕರೀತಾರೆ. ವಿಶ್ವದ ಸಕಲವನ್ನು ಏಕಕಾಲಕ್ಕೆ ಅರಿಯುವಂತಹ ಸಾಮರ್ಥ್ಯ ಯಾರಿಗೈತಿ ಅಂದರೆ ಪರಮಾತ್ಮನೊಬ್ಬನಿಗೆ ಐತಿ. ನಾವಿಲ್ಲಿ ಏನಾದರೂ ಒಂದು ಕೆಲಸ ಕೊಟ್ಟಿವಂದ್ರೆ 10 ಮಂದಿ ಮೇಲೆ ಒಬ್ಬ ಸೂಪರ್ವೈಸರ್ ಅಂತ ಇಟ್ಟಿರ್ತೀವಿ, ಮೇಲ್ವಿಚಾರಕರು. ಯಾಕಂದ್ರೆ 100 ಮಂದಿನ ಒಬ್ಬರ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಅವ್ರು ಏನು ಮಾಡಾಕತ್ತಾರಂತ ತಿಳ್ಕೊಳಕ್ಕಾಗೋದಿಲ್ಲ. 10 ಜನರ ನಿಯಂತ್ರಣ ಮಾಡೋಕೆ ಒಬ್ಬರನ್ನ ಇಟ್ಟಿರ್ತೀವಿ. ಆದರೆ ಪರಮಾತ್ಮ ಎಂಥ ಮೇಲ್ವಿಚಾರಕ, ಎಂಥ ಚಿದ್ರೂಪಿ ಅಂದ್ರೆ, ಇಲ್ಲಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳು ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ಏನು ಮಾಡಾಕತ್ತಾರ ಅನ್ನೋದನ್ನು ಏಕಕಾಲದಲ್ಲಿ ಅರಿಯುವ ಸಾಮರ್ಥ್ಯ ಯಾರಿಗೈತೆ ಅಂದರೆ ಪರಮಾತ್ಮನಿಗೈತಿ. ನಾವು ಮನಸ್ಸಿನಾಗ ಏನು ವಿಚಾರ ಮಾಡಾಕತ್ತೀವಿ ಅನ್ನೋದು ಇಮ್ಮಿಡಿಯೇಟಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಯಾರಿಗೈತೆ ಅಂದರೆ ಪರಮಾತ್ಮನಿಗೈತಿ. ಅದಕ್ಕೆ ಬಸವಣ್ಣವ್ರು ನಮಗೆ ಎಚ್ಚರ ಕೊಡ್ತಾರ, ಕೂಡಲ ಸಂಗಮ ದೇವರು ಮನದಂತರ್ಯಾಮಿ ತಾನಾಗಿಹನು. ಮನಸ್ಸಿನಾಗ ಏನು ನೋಡೋದೈತೆ ಅಂತ ನೋಡಕ್ಕೆ ಮನದೊಳಗೆ ಮನವಾಗಿ ನೆಲೆಸ್ಯಾನ, ಭಾವದೊಳಗೆ ಭಾವವಾಗಿ ನೆಲೆಸ್ಯಾನ, ಅಂತರಂಗದೊಳಗು ತುಂಬ್ಯಾನ, ಬಹಿರಂಗದೊಳಗು ತುಂಬ್ಯಾನ. ಒಬ್ಬರ ಇಬ್ಬರಿಗಲ್ಲ, ಇಲ್ಲಿರ್ತಕ್ಕಂಥ ಸಹಸ್ರ ಕೋಟಿ ಜೀವರಾಶಿಗಳೆಲ್ಲರನ್ನ ಏಕಕಾಲಕ್ಕೆ ಅವಲೋಕಿಸುವ ಸಾಮರ್ಥ್ಯ ಇರುವ ಕಾರಣಕ್ಕೆ ಪರಮಾತ್ಮನಿಗೆ ಚಿದ್ರೂಪ ಅಂತ ಕರೀತಾರೆ. 3ನೇದು ಆನಂದ. ಪರಮಾತ್ಮ ಕೇವಲ ಆನಂದ ಸ್ವರೂಪನಾಗ್ಯಾನ. ಸುಖ ದುಃಖಗಳ ವಾಂಛೆ ಇಲ್ಲದ ಕೇವಲ ಪರಮಾನಂದ ಸ್ಥಿತಿಯಾಗಿರೋದ್ರಿಂದ ಪರಮಾತ್ಮ ಆನಂದ ಸ್ವರೂಪ, ಕೇವಲ ಆನಂದ. ಪರಮಾತ್ಮ ನಿತ್ಯ ಸ್ವರೂಪ. ಜನನ ಮರಣಗಳಿಲ್ಲದ ಕಾರಣಕ್ಕೆ, ವಿನಾಶವಿಲ್ಲದ ಕಾರಣಕ್ಕೆ ಅವನೆಂದಿಗೂ ನಿತ್ಯ, ಎಂದಿಗೂ ನೂತನ ಆಗಿರೋ ಕಾರಣಕ್ಕೆ ಅವನು ನಿತ್ಯ. ಕೊನೆಗೆ ಹೇಳ್ತಾರ ಪರಿಪೂರ್ಣ. ಪರಮಾತ್ಮನೊಬ್ಬನೇ ಸರ್ವಜ್ಞ, ಉಳಿದದ್ದೆಲ್ಲವೂ ಅಲ್ಪಜ್ಞ. ಅವನು ಅಖಂಡನಾಗಿರುವ ಕಾರಣಕ್ಕಾಗಿ, ಜಗತ್ತಿನ ಸಕಲವೆಲ್ಲವನ್ನು ವ್ಯಾಪಿಸಿರುವ ಕಾರಣಕ್ಕಾಗಿ, ಎಲ್ಲವನ್ನ ಮೀರಿದ ಏಕೈಕ ಘನ ತಾನಾಗಿರೋ ಕಾರಣಕ್ಕಾಗಿ ಪರಮಾತ್ಮನೊಬ್ಬನೇ ಇಲ್ಲಿ ಪರಿಪೂರ್ಣ. ಅವನಿಂದ ತೋರಿದ ಸೃಷ್ಟಿ ಅಪೂರ್ಣ, ಆದರೆ ಪರಮಾತ್ಮ ತಾನು ಮಾತ್ರ ಪರಿಪೂರ್ಣ. ಅದಕ್ಕಾಗಿ ಲಿಂಗವೆಂಬುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ. ಲಿಂಗವೆಂಬುದು ಜನ್ಮವಾರುದಿಯ ದಾಟಿಸುವ ಭೈತ್ರವು. ನಾವೇನಾರ ಈ ಜನ್ಮಾಂತರಗಳು ಕಳ್ಕೋಬೇಕು ಅಂದ್ರೆ ನಮ್ಮನ್ನು ದಾಟಿಸ್ತಕ್ಕಂಥ, ಸಂಸಾರ ಶರದಿಯಿಂದ ನಮ್ಮನ್ನು ಪಾರು ಮಾಡ್ತಕ್ಕಂಥ ಒಂದು ಹಡಗು, ಒಂದು ನೌಕೆ ಯಾವುದು ಅಂದರೆ ಲಿಂಗ ತತ್ವ. ಲಿಂಗ ಮಾತ್ರ ಕೈ ಹಿಡಿದು ನಮ್ಮನ್ನು ಜನ್ಮವಾರುದಿಯನ್ನು ದಾಟಿಸ್ತಕ್ಕಂಥ ಸಾಮರ್ಥ್ಯವನ್ನು ಒಳಗೊಂಡದ್ದು. ಲಿಂಗವೆಂಬುದು ಶರಣನ ಹೃದಯ ಕಮಲದಲ್ಲಿ ತೊಳಗಿ ಬೆಳಗುವ ಪರಂಜ್ಯೋತಿ. ಅದು ಎಲ್ಲರ ಕಡೆ ಬೆಳಗೋದಿಲ್ಲ. ಎಲ್ಲಿ ಶರಣ ಅದಾನ, ಶರಣನ ಹೃದಯದಲ್ಲಿ ತೊಳಗಿ ಬೆಳಗುವ ಪರಂಜ್ಯೋತಿ ಲಿಂಗ ತತ್ವ. ಉಳಿದವರೆಲ್ಲ ಮರವೆಗೊಳಗಾದಾಗ ಅಲ್ಲಿ ಕಂಡು ಬರೋದಿಲ್ಲ. ಆದರೆ ಶರಣನ ಹೃದಯದಲ್ಲಿ ತೊಳಗಿ ಬೆಳಗುವ ಪರಂಜ್ಯೋತಿ ಲಿಂಗವಾದ ಕಾರಣ ಲಿಂಗ ದೇಹಿ ಶರಣ. ಲಿಂಗದ ದೇಹ ಯಾರು ಅಂದರೆ ಇವ ಶರಣ. ಶರಣದ ಕಾಯದ ಮುಖಾಂತರವಾಗಿ ಲಿಂಗ ಭೋಗೋಪಭೋಗಗಳು ನಡೀತವ. ಅದಕ್ಕೆ ಲಿಂಗ ಅನ್ನೋದು ಎಲ್ಲಿ ತೊಳಗಿ ಬೆಳಗ್ತೈತಿ? ಶರಣನ ಹೃದಯ ಕಮಲದಲ್ಲಿ ತೊಳಗಿ ಬೆಳಗುವ ಪರಂಜ್ಯೋತಿ.
ಇಂತಪ್ಪ ಲಿಂಗವ ಅರಿತವನೇ ಅರಿತವನು. ಆ ಲಿಂಗವನ್ನು ತಿಳಿದವನೇ ನಿಜವಾದ ಜ್ಞಾನಿ, ಲಿಂಗವನ್ನು ಅರಿತವನೇ ನಿಜವಾದ ಅರಿವಿನ ಮೂರ್ತಿ. ಅಂತಪ್ಪ ಲಿಂಗ ಸುಖಿ, ಲಿಂಗ ಸಾರಾಯ ಸಂಪತ್ತನ್ನು ಅಳವಡಿಸಿಕೊಂಡಾತನೇ ನಿಜ ಶರಣ ಅನ್ನೋದನ್ನು ಸ್ವತಂತ್ರ ಸಿದ್ಧಲಿಂಗೇಶ್ವರರ ಸಾಕ್ಷಿಯಾಗಿ, ಇಲ್ಲಿ ಸ್ವತಂತ್ರ ಸಿದ್ಧಲಿಂಗದ ಸಾಕ್ಷಿಯಾಗಿ ಶಿವಯೋಗಿಗಳು ನಮಗೆಲ್ಲ ಲಿಂಗದ ಸ್ವರೂಪದ ಅಗಾಧತೆಯನ್ನು ನಮಗೆಲ್ಲ ತೋರಿಸಿಕೊಟ್ಟರು. ಹಾಗಾದ್ರೆ ಇವತ್ತು ನಾವು ಏನು ದರ್ಶನ ಮಾಡಿಕೊಂಡ್ವಿ ಅಂದರೆ, ಲಿಂಗ ಅಂದರೆ ಶೂನ್ಯ, ಶೂನ್ಯದಿಂದ ತೋರಿ ಬಂದ ಲೀಲೆ, ಲೀಲೆಯಿಂದ ಉತ್ಪತ್ತಿಯಾದ ಬ್ರಹ್ಮಾಂಡ, ಅದರಿಂದ ತಾನೇ ನಿಷ್ಕಲ ಲಿಂಗ ಮಹಾಲಿಂಗವೆಂಬ ನಾಮವನ್ನು ಪಡೆದರೂ ಕೂಡ ಲಿಂಗ ತತ್ವ ತಾನೊಂದೇ. ಹಾಗಾದ್ರೆ ನಾಳೆ ದಿವಸ ಇಂಥ ಅನಂತವಾದ ಲಿಂಗ ತತ್ವ ನಮ್ಮ ಅರಿವಿಗೆ ಬರಬೇಕಲ್ಲ. ಇಷ್ಟು ವರ್ಣನ ಮಾಡಿದ್ದು ನಮ್ಮ ಕಣ್ಣಿಗೆ ಕಾಣಬೇಕಲ್ಲ. ಹಾಗಾದ್ರೆ ಆ ಮಹಾಲಿಂಗವೇ, ಘನತರ ಪರವಸ್ತುವೇ ಇಷ್ಟಲಿಂಗವಾಗಿ ಗುರು ಬಸವಣ್ಣನವರ ಅಪ್ಪಣೆ ಬಿಡಿದು ನಮ್ಮ ಕರಸ್ಥಲಕ್ಕೆ ಬಂದು ನೆಲೆಸ್ತೈತಿ. ಹಾಗಾದ್ರೆ ನಾಳೆ ದಿವಸ ನಾವೆಲ್ಲ ಈ ಮಹಾಲಿಂಗದ ಚುಳುಕಾದ ಚೇತನವಾಗಿ ಬಂದ ಇಷ್ಟಲಿಂಗದ ಕುರಿತಾಗಿ, ಇಷ್ಟಲಿಂಗದ ಸ್ವರೂಪವನ್ನು ಕುರಿತಾಗಿ ನಾಳೆ ದಿವಸ ಲಿಂಗ ತತ್ವವನ್ನು ಮತ್ತೆ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಈ ನುಡಿ ಸೇವೆಯನ್ನು ಅಪ್ಪ ಬಸವಣ್ಣನವರ ಶ್ರೀಪಾದಕ್ಕೆ